ಎಸ್ ಗೈಸ್, ಐ ಹೋಪ್ ನಿಮ್ಗೆ ಕ್ಲಾರಿಟಿ ಕ್ಲಿಯರ್ ಆಗಿ ಕಾಣ್ತಿದ್ದೀನಿ ಅಂತ ಅನ್ಕೋತೀನಿ ನಾನು. ಪ್ರಾಪರ್ ಆಗಿ ಐ ಹೋಪ್ ನನ್ ವಿಡಿಯೋ ಅಂಡ್ ಆಡಿಯೋ ಪ್ರಾಪರ್ ಕ್ಲಿಯರ್ ಆಗಿದೆ ಅಂತ ಅನ್ಕೋತೀನಿ. ಓಕೆ, ಸೊ ಪ್ರಾಪರ್ ಆಗಿ ಕ್ಯಾಮ್ರಾ ಆನ್ ಮಾಡ್ಕೊಂಬೇಡಿ. ನೀವು ಕೂಡ ಫಾಸ್ಟ್, ಎಲ್ರು ಫಾಸ್ಟ್ ಕ್ಯಾಮ್ರಾ ಆನ್ ಮಾಡ್ಕೊಳ್ಳಿ ಫಟಾಫಟ್ ಅಂತ ಅಂದ್ಬಿಟ್ಟು. ಹ್ಮ್ ವಾಯ್ಸ್ ಕೇಳ್ತಿಲ್ಲ ಸರ್. ಕೇಳ್ತಿನ ವಾಯ್ಸ್ ನಂದು? ವಾಯ್ಸ್ ಓಕೆನಾ? ಯಾ, ಓಕೆ. ಸೊ ಯಾರ್ದು ವಾಯ್ಸ್ ಕ್ಲಿಯರ್ ಇಲ್ಲ, ಪ್ರಾಪರ್ ಆಗಿ ಏನಿದೆ ನೋಡಿ, ನಿಮ್ಮ ಒಂದು ನೆಟ್ವರ್ಕ್ ಕರೆಕ್ಟ್ ಮಾಡ್ಕೊಳ್ಳಿ. ನೆಟ್ವರ್ಕ್ ಇರೋ ಜಾಗದಲ್ಲಿ ಕರೆಕ್ಟ್ ಆಗಿ ಕೂತ್ಕೊಳ್ಳಿ. ಓಕೆ, ನೆಟ್ವರ್ಕ್ ನಂದು ಕರೆಕ್ಟ್ ಇದೆ. ಫೈನ್ ಗೈಸ್, ಫಟಾಫಟ್ ಅಂತ ಅಂದ್ಬಿಟ್ಟು ಕ್ಯಾಮ್ರಾ ಆನ್ ಮಾಡ್ಕೊಳ್ಳಿ ಫಾಸ್ಟ್. ಓಕೆ, ಸೊ ಏನಿದೆ ನೋಡಿ, ತುಂಬಾ ಜನ ಅಬೌಟ್ ಕ್ಯಾಮ್ರಾ ಆನ್ ಮಾಡ್ಕೊಂಡ್ರು. ಸಮ್ ಪೀಪಲ್ ಸ್ಟಿಲ್ ಕ್ಯಾಮ್ರಾ ಆಫ್ ಮಾಡಿದ್ದಾರೆ. ಓಕೆ, ಸೊ ಇಟ್ ಮೀನ್ಸ್ ಏನಪ್ಪಾ ಅಂತಂದ್ರೆ, ಈಗ ಯಾರು ಕ್ಯಾಮ್ರಾ ಆನ್ ಮಾಡಿದ್ದಾರೆ ಅವ್ರಿಗೆ ಅವರ ಒಂದು ಮುಖದ ಮೇಲೆ ಭರವಸೆ ಇದೆ, ನಾನು ಸ್ಮಾರ್ಟ್ ಕಾಣ್ತೀನಿ, ನಾನು ಚೆನ್ನಾಗಿ ಕಾಣ್ತೀನಿ ಅಂತ ಅಂದ್ಬಿಟ್ಟು. ಓಕೆ, ಸಮ್ ಪೀಪಲ್ಸ್ಗೆ ಏನಂತಂದ್ರೆ ಅವ್ರಿಗೆ ಮೇ ಬಿ ಡೌಟ್ ಇದೆ, ಅವ್ರು ಚೆನ್ನಾಗಿ ಕಾಣಲ್ಲ ಅಂತ. ಓಕೆ, ಯಾರಿಗ್ ಡೌಟ್ ಇದೆ ಕ್ಯಾಮ್ರಾ ಆಫ್ ಮಾಡಿ. ಯಾರಿಗೆ ಅಬೌಟ್ ನಿಮ್ಗೆ ಆ ಡೌಟ್ ಇಲ್ಲ, ನಾನು ತುಂಬಾ ಚೆನ್ನಾಗಿ ಕಾಣ್ತೀನಿ ಅಂತಂದ್ರೆ ಕ್ಯಾಮ್ರಾ ಆನ್ ಮಾಡ್ಕೊಳ್ಳಿ ಫಟಾಫಟ್ ಅಂತಂದು ಎಲ್ರು ಕೂಡ ಫಾಸ್ಟ್. ಓಕೆ, ಸೊ ಕಮಿಂಗ್ ಟು ದ ಪಾಯಿಂಟ್, ಶುರು ಮಾಡೋಣ. ಓಕೆ, ಸೊ ಅಬೌಟ್ ನೀವು ಟಾಪಿಕ್ ನೋಡಿದ್ರಿ. ಓಕೆ, ಟಾಪಿಕ್ ಏನಿತ್ತು? ಟಾಪಿಕ್ ಏನಿತ್ತು ಎಕ್ಸಾಕ್ಟ್ಲಿ? ಅಸಿಸ್ಟೆಂಟ್ ಮ್ಯಾನೇಜರ್ ಹೇಗಾದೆ. ಓಕೆ, ಅಸಿಸ್ಟೆಂಟ್ ಮ್ಯಾನೇಜರ್ ಅಬೌಟ್ ಏನಂದ್ರೆ, ಐ ಆಮ್ ಬಿಕಮ್ ಅಸಿಸ್ಟೆಂಟ್ ಮ್ಯಾನೇಜರ್. ಓಕೆ, ಅಸಿಸ್ಟೆಂಟ್ ಮ್ಯಾನೇಜರ್ ಆಗೋಕೆ ಏನೆಲ್ಲ ಅಬೌಟ್ ನಾನು ಚಾಲೆಂಜಸ್ ನ ಫೇಸ್ ಮಾಡಿದೆ, ಇನ್ಫ್ಯಾಕ್ಟ್ ಅಲ್ಪ ನೀವ್ ಯಾವ ತರ ಆಗ್ಬಹುದು. ಓಕೆ, ಸೊ ನನ್ನಿಂದ ನೀವು ಯಾವ ತರ, ಈಗ ಎಲ್ರೂ ಕೂಡ ಇಲ್ಲಿ ಕುಂತ್ಕೊಂಡಿದ್ದೀರಾ. ಫಸ್ಟ್ ಆಫ್ ಆಲ್ ಎಲ್ರೂ ಕೂಡ ಅಪ್ರಿಶಿಯೇಟ್ ಮಾಡ್ತೀನಿ ನಾನು. ತುಂಬಾ ಜನ ಹುಡುಗಿರು, ತುಂಬಾ ಜನ ಹೌಸ್ ವೈಫ್ ಕಾಣ್ತಿದ್ದಾರೆ. ಇಟ್ ಮೀನ್ಸ್ ನಿಮ್ದೆಲ್ಲಾನು ಕೂಡ ಸ್ಯಾಕ್ರಿಫೈಸ್ ಮಾಡ್ಕೊಂತ ಕುತ್ಕೊಂಡಿದ್ದೀರಾ ನೀವು ಇಲ್ಲಿ. ಓಕೆ, ಸ್ಯಾಕ್ರಿಫೈಸ್ ಇನ್ ದ ಸೆನ್ಸ್ ವಾಟ್? ಅಬೌಟ್ ಇವಾಗ ಧಾರಾವಾಹಿ ಬರುತ್ತೆ ಯಾವ್ದಾದ್ರು, ಅಬೌಟ್ ಸೀರಿಯಲ್ ಇರ್ಬೋದು. ಓಕೆ, ಹುಡುಗೌರಿ ಮದುವೆ, ವಾಟ್ ಎವರ್ ಯಾವ್ಯಾವ್ದು ಅಂತ ನಂಗೆ ಗೊತ್ತಿಲ್ಲ. ಓಕೆ, ಸೊ ಅದೆಲ್ಲಾನು ಕೂಡ ನೀವು ಸ್ಯಾಕ್ರಿಫೈಸ್ ಮಾಡಿ ಇಲ್ಲಿ ಕೂತ್ಕೊಂಡಿದ್ದೀರಾ ಅಂತಂದ್ರೆ ಇಟ್ ಮೀನ್ಸ್ ನೀವು ನಿಮ್ಮ ಲೈಫ್ ತಗೊಂಡು ಸೀರಿಯಸ್ ಇದ್ದೀರಾ. ಕೇಳಿಸ್ತಿಲ್ವಾ? ಕೇಳಿಸ್ತಿದೆ. ಓಕೆ, ಸೊ ಸ್ಯಾಕ್ರಿಫೈಸ್ ಮಾಡಿ ನೀವು ಇಲ್ಲಿ ಕೂತ್ಕೊಂಡಿದ್ದೀರಾ. ಐ ಅಪ್ರಿಶಿಯೇಟ್ ಯು ಫಸ್ಟ್ ಆಫ್ ಆಲ್. ಓಕೆ, ದೆನ್ ಇಟ್ ಮೀನ್ಸ್ ಏನಪ್ಪಾ ಅಂದ್ರೆ ನಿಮ್ ಲೈಫ್ ತಗೊಂಡು ನೀವು ಸೀರಿಯಸ್ ಇದ್ದೀರಾ. ಲೈಫ್ ಅಲ್ಲಿ ಏನಾದ್ರು ಒಂದು ಮಾಡ್ಬೇಕು, ಅಬೌಟ್ ಅರ್ನ್ ಮಾಡ್ಬೇಕು, ವಾಟ್ ಎವರ್ ಅಂತ ಒಂದು ಮೈಂಡ್ ಸೆಟ್ ಇದೆ ನಿಮ್ದು. ಫಸ್ಟ್ ಆಫ್ ಆಲ್ ಅದು ಮೇನ್. ಓಕೆ, ಸೊ ಬಟ್ ತುಂಬಾ ಜನ ಹುಡುಗರು ಕೂಡ ಇದ್ದಾರೆ. ಅವರು ಕೂಡ ಅಲ್ಲಿ ಇಲ್ಲಿ ಹೊರಗೆ ಹೋಗೋದ್ ಬಿಟ್ಟು ಇವಾಗ 7 ಆಯ್ತು. ಓಕೆ, ಸಂಜೆ. ಓಕೆ, ಹೊರಗಡೆ ಹೋಗ್ಬೇಕಿತ್ತು. ಸೊ ದಟ್ ಸ್ಟಿಲ್ ಅಬೌಟ್ ಇಲ್ಲಿ ಕುತ್ಕೊಂಡಿದ್ದೀರಾ ಅಂತಂದ್ರೆ ಅಬೌಟ್ ನಿಮ್ ಲೈಫ್ ತಗೊಂಡು ನೀವು ಸೀರಿಯಸ್ ಇದ್ದೀರಾ. ಓಕೆ, ಸೊ ಆಸ್ ಯೂಸ್ವಲ್ ಗೈಸ್ ನೋಡಿ, ಫಸ್ಟ್ ಆಫ್ ಆಲ್ ಮೈ ಸೆಲ್ಫ್ ಅಬ್ರಾರ್ ಎಂ ಎಚ್ ಅಂತ. ಓಕೆ, ನಾನ್ ಬಂದ್ಬಿಟ್ಟು ಆಕ್ಚುಲಿ ನಿಮ್ ಸಮ್ ಪೀಪಲ್ಸ್ ಗೆ ಗೊತ್ತು, ಸಮ್ ಪೀಪಲ್ಸ್ ಗೊತ್ತಿಲ್ಲ ಹೊಸೊಬ್ರಿಗೆ. ನಾನೊಬ್ಬ ಓಕೆ ಮೆಡಿಕಲ್ ಸ್ಟೂಡೆಂಟ್ ಇದ್ದೆ. ಈ ಒಂದು ವರ್ಕ್ ಗಿಂತ ಬರೋಕ್ಕಿಂತ ಮುಂಚೆ ಐ ವಾಸ್ ಅ ಮೆಡಿಕಲ್ ಸ್ಟೂಡೆಂಟ್. ಅಂಡ್ ನಾನು ಬಂದ್ಬಿಟ್ಟು ಬಾಗಲಕೋಟ್ ಡಿಸ್ಟಿಕ್ ಅಂದ್ರೆ ಉತ್ತರ ಕರ್ನಾಟಕ ಡಿಸ್ಟಿಕ್ ಇಂದ, ನಾನು ಉತ್ತರ ಕರ್ನಾಟಕದಿಂದ ನಾನು ಬಿಲಾಂಗ್ ಮಾಡ್ತಿದ್ದೆ. ಓಕೆ, ಇಲ್ಕಲ್ ಊರಿಂದ. ಓಕೆ, ದಟ್ ಸುಮಾರು ಜನ ಅಬೌಟ್ ಇಲ್ಲಿ ಗೊತ್ತಿರಬಹುದು. ಓಕೆ, ಉತ್ತರ ಕರ್ನಾಟಕದವ್ರು ಯಾರಿದ್ದಾರ ಅವರು ರಿಲೇಟ್ ಮಾಡಬಹುದು. ಓಕೆ, ಎಕ್ಸಾಕ್ಟ್ಲಿ ಅಲ್ಲಿಂದ ನಾನು ಬಿಲಾಂಗ್ ಮಾಡ್ತೀನಿ. ಓಕೆ, ದಟ್ ಈ ಒಂದು ವರ್ಕ್ ನ ಶುರು ಮಾಡ್ತಿರ್ಬೇಕಾದ್ರೆ ಆಸ್ ಯೂಸ್ವಲ್ ಕಮಿಂಗ್ ಟು ದ ಪಾಯಿಂಟ್, ಸೇಮ್ ಟು ಸೇಮ್ ನಿಮ್ ತರಾನೇ ನಾನು ಕೂಡ ಡೇ 1, ಡೇ 2, ಡೇ 3 ಅಟೆಂಡ್ ಮಾಡಿದ್ದೆ. ಅಸಿಸ್ಟೆಂಟ್ ಮ್ಯಾನೇಜರ್ ಹೇಗಾದೆ ಅಂತ ಹೇಳ್ತೀನಿ. ಓಕೆ, ಎಕ್ಸಾಕ್ಟ್ಲಿ ಏನೇನ್ ನಾನು ಸ್ಟೆಪ್ ನ ಫಾಲೋ ಮಾಡ್ತಾ ಹೋಗಿದ್ದೆ. ಸೊ ನೀವ್ ಯಾವ ತರ ಮಾಡ್ಬೋದು, ಏನ್ ಮಾಡ್ಬೇಕು, ಏನ್ ಮಾಡ್ಬಾರ್ದು, ನಾನೇನ್ ತಪ್ಪು ಮಾಡಿದ್ದೆ, ನೀವೇನ್ ತಪ್ಪು ಮಾಡ್ಬಾರ್ದು. ಓಕೆ, ಸಿ ನೋಡಿ, ನನ್ ತಪ್ಪಿಂದ ನೀವು ಏನ್ ಮಾಡ್ಬೇಕು, ಎಕ್ಸಾಕ್ಟ್ಲಿ ನನ್ ತಪ್ಪಿಂದ ನೀವು ಕಲಿಬೇಕು. ನನ್ ತಪ್ಪಿಂದ ನೀವು ಕಲ್ಕೊಂಡ್ರೆ ನನ್ಗಿಂತ ಬೇಗ ಮೇಲೆ ಬರ್ಬೋದು. ಎಕ್ಸಾಕ್ಟ್ಲಿ, ಹೌದಾ ಅಲ್ಲ? ಸೊ ಸಿಂಪಲ್ ಆಸ್ ದಟ್. ಸೊ ಇವಾಗ ಏನಪ್ಪಾ ಅಂತಂದ್ರೆ, ಶುರು ಮಾಡ್ತಿರ್ಬೇಕಾದ್ರೆ ಎಕ್ಸಾಕ್ಟ್ಲಿ ನೋಡಿ, ನಾನು ಕೂಡ ನಿಮ್ ತರಾನೇ ಒಬ್ಬ ಸ್ಟೂಡೆಂಟ್ ಇದ್ದೆ. ಓಕೆ, ಆಸ್ ಯೂಸ್ವಲ್ ಸ್ಟೂಡೆಂಟ್ ಅಬೌಟ್ ಕಾಲೇಜ್ ಕೂಡ ಹೋಗ್ತಿದ್ದೆ ನಾನು ಇದಕ್ಕಿಂತ ಮುಂಚೆ. ಓಕೆ, ದಟ್ ಅದ್ರ ಜೊತೆಗೆ ನಾನು ಹಾಸ್ಪಿಟಲ್ ಅಲ್ಲಿ ಕೆಲಸನೂ ಕೂಡ ಮಾಡ್ತಿದ್ದೆ. ಓಕೆ, ಪಾರ್ಟ್ ಟೈಮ್ ಒಳಗಡೆ ಅದನ್ನು ಕೂಡ ವರ್ಕ್ ಮಾಡ್ತಿದ್ದೆ ನಾನು. ಅಂಡ್ ಸಮ್ ಟೈಮ್ ಅವಟ್ ಒನ್ ಟೈಮ್ ಬಂತು, ನಾನು ಫುಲ್ ಟೈಮ್ ಹಾಸ್ಪಿಟಲ್ಗೆ ಕೊಡಕ್ ಶುರು ಮಾಡಿದ್ದೆ. ಅವಾಗ ನಿಮ್ದೆಲ್ಲ ಸ್ಟಡೀಸ್ ಎಲ್ಲ ಕಂಪ್ಲೀಟ್ ಆಗಿತ್ತು. ಅಬೌಟ್ 12 ಅವರ್ಸ್ ಡ್ಯೂಟಿ ಮಾಡ್ತಿದ್ದೆ ನಾನು. ಓಕೆ, ದಟ್ ಅಬೌಟ್ ಅಪಾರ್ಟ್ ಫ್ರಮ್ ದಟ್ ಏನಪ್ಪಾ ಅಂದ್ರೆ, ಇವಾಗ ಅಲ್ಲಿ ವರ್ಕ್ ಮಾಡ್ತಾ ಮಾಡ್ತಾ ನನಗೆ ಈ ತರ ಫೀಲ್ ಆಗ್ತಿತ್ತು. ಏನಪ್ಪಾ ಅಂತಂದ್ರೆ, ಏನೋ ಒಂದು ಕಳ್ಕೊತಿದ್ದೀನಿ ಲೈಫ್ ಒಳಗಡೆ, ಏನೋ ಒಂದು ಕಳ್ಕೊತಿದ್ದೀನಿ ಲೈಫ್ ಒಳಗಡೆ. ನಾನು ಏನೋ ಒಂದು ಅರ್ನಿಂಗ್ಸ್ ಅಷ್ಟು ಜಾಸ್ತಿ ಬರ್ತಿರ್ಲಿಲ್ಲ. ಓಕೆ, ಅಬೌಟ್ ಮನೇಲಿ ಪ್ರಾಬ್ಲಮ್ಸ್ ನೋಡಿದ್ರೆ ತುಂಬಾ ಜಾಸ್ತಿ ಜಾಸ್ತಿ ಆಗ್ತಿದೆ. ಓಕೆ, ಅಂಡ್ ಡೇ 1 ಒಳಗಡೆ ನೀವು ನೋಡಿರ್ಬೋದು, ಡೇ 1 ಮೀಟಿಂಗ್ ಒಳಗಡೆ, ಮಾಸ್ಟರ್ ಕ್ಲಾಸ್ ಡೇ 1 ಒಳಗಡೆ ನೋಡಿರ್ಬೋದು ನೀವು. ಅವ್ರು ಹೇಳಿದ್ರು ಪ್ರತಿ ಒಂದು ಕಾಲದ ತಕ್ಕಂಗೆ ಅಬೌಟ್ ಅವ್ರದ್ದು ಎಕ್ಸ್ಪೆನ್ಸಿವ್ ಇತ್ತು. ಹೇಗೆ? ಅಬೌಟ್ 2000 ಇಸ್ವಿ ಒಳಗಡೆ, ಅಬೌಟ್ ಎಲ್ಲ 1990 ಒಳಗಡೆ. ಓಕೆ, 1990 ಆಗ್ಲಿ. ಓಕೆ, ಅಬೌಟ್ ನಮ್ಮ ಒಂದು, ವೇಟ್ ಅ ಮಿನಿಟ್, ಅಬೌಟ್ ಯಾರಂದ್ರೆ ನಮ್ಮ ಅಪ್ಪ, ಓಕೆ ನಮ್ಮ ಫಾದರ್ ಅವರ ಕಾಲದಲ್ಲಿ ಎಷ್ಟು ಇತ್ತು, ಒಂದು ಜೀವನ ನಡೆಸಬೇಕು, ಒಂದು ಫ್ಯಾಮಿಲಿ ನಡೆಸಬೇಕು ಅಂತಂದ್ರೆ ಅಪ್ರಾಕ್ಸಿಮೇಟ್ಲಿ 10 ರೂಪಾಯಿ ಒಳಗಡೆ ಅವ್ರ ಫ್ಯಾಮಿಲಿ ನಡೆಸ್ಬಿಡ್ತಿದ್ರು. 10 ರೂಪಾಯಿ ಒಳಗಡೆ ಅವ್ರು ಏನ್ ಮಾಡ್ಬೋದು,
ಒಂದ್ ತಿಂಗಳದ್ದು ಎಲ್ಲಾನು ಕೂಡ ನಡೆಸಬಹುದಿತ್ತು. ಓಕೆ, ಬರ್ತಾ ಬರ್ತಾ 2000 ಇಶ್ಯೂ ಒಳಗಡೆ ಎಕ್ಸಾಕ್ಟ್ಲಿ ಅದು 1,000 ರೂಪಾಯಿ 2,000 ರೂಪಾಯಿ ಆಯ್ತು. ಓಕೆ, ಬರ್ತಾ ಬರ್ತಾ 2020 ಎಕ್ಸಾಕ್ಟ್ಲಿ ಎಷ್ಟಾಯ್ತು? 10,000 20,000 ಆಯ್ತು. ಓಕೆ, ಈಗ 2030 ಈ ತರ ಬಂತು ಅಂದ್ರೆ ಎಕ್ಸಾಕ್ಟ್ಲಿ ಅಲ್ಲಿ ಏನಾಗ್ತಿದೆ? ಜಾಸ್ತಿ ಆಗ್ತಿದೆ ಎಕ್ಸ್ಪೆನ್ಸಿವ್. ನಮ್ದು ಎಕ್ಸ್ಪೆನ್ಸಿವ್ ಜಾಸ್ತಿ ಆಗ್ತಿದೆ. ಇನ್ಫ್ಯಾಕ್ಟ್ ಅಂತಂದ್ರೆ ನಮ್ದು ಏನು ದುಡಿಮೆ ಅಷ್ಟೇ ಇದೆ, ಚೇಂಜ್ ಅಂತೂ ಆಗ್ತಿಲ್ಲ. ನಮ್ದು ಎಕ್ಸ್ಪೆನ್ಸಿವ್ ಜಾಸ್ತಿ ಆಗ್ತಿದೆ, ಬಟ್ ಏನಂದ್ರೆ ನಮ್ದು ದುಡಿಮೆ ಜಾಸ್ತಿ ಆಗ್ತಿಲ್ಲ ಅಂತ ಅಂದ್ಬಿಟ್ಟು ಇದು ನನಗೆ ಕ್ಲಾರಿಟಿ ಸಿಕ್ತು. ಓಕೆ, ಆಸ್ ಯೂಸ್ವಲ್ ಅವಾಗ ನನಗೆ ಏನೋ ಒಂದು ಕಳ್ಕೊಂಡಂಗ ಅನಿಸ್ತಿತ್ತು. ದಟ್ ಏನಪ್ಪಾ ಅಂತಂದ್ರೆ, ಹೌದಲ್ಲ, ಏನು ಕೂಡ ಒಂದು ಹೊಸದೇನಾದ್ರು ಮಾಡ್ಬೇಕು. ಆಲ್ದೋ ನಮ್ ಫಾದರ್ ಏನಿದೆ ನೋಡಿ, ಗ್ರಾನೈಟ್ ಅಂತ ಅಬೌಟ್ ಅಂದ್ರೆ ನಿಮ್ಗೆಲ್ಲರಿಗೂ ಕೂಡ ಗೊತ್ತಿರಬೇಕು. ಗ್ರಾನೈಟ್ ಅಂತ, ಗ್ರಾನೈಟ್ ಇನ್ ದ ಸೆನ್ಸ್ ಅದು ಫ್ಯಾಕ್ಟ್ರಿ. ಓಕೆ, ಅಬೌಟ್ ಏನಂದ್ರೆ ಇಲ್ಕಲ್ ಗ್ರಾನೈಟ್ ಅಂತ ಫೇಮಸ್ ನಮ್ಮೂರು. ಓಕೆ, ಇಲ್ಕಲ್ ಮತ್ತೆ ಅಬೌಟ್ ಸಾರಿಗೆ ತುಂಬಾ ಫೇಮಸ್ ನಮ್ಮೂರು. ಓಕೆ, ಸೊ ಆ ಒಂದು ಬಿಸ್ನೆಸ್ ಕೂಡ 2017 ಶುರು ಮಾಡಿದ್ರು. ಓಕೆ, ಬಟ್ ಅದನ್ನು ಕೂಡ ನಡಿಲಿಲ್ಲ, ಅದನ್ನು ಕೂಡ ಲಾಸ್ ಹೋಗ್ಬಿಡ್ತು. ಅದಕ್ಕೋಸ್ಕರನೇ ನಮ್ಮ ಮೇಲೆ ಸಾಲ ಇತ್ತು. ಓಕೆ, ದಾಟ್ ಈಗ ಅವಾಗ ಎಲ್ಲಾನು ಕೂಡ ಇವಾಗ ಬಿಸ್ನೆಸ್ ಮಾಡಿ ನೋಡಿದ್ರು. ಇನ್ಫ್ಯಾಕ್ಟ್ ಜಾಬ್ ಅಲ್ಲೂ ಕೂಡ ಅಷ್ಟೊಂದು ಜಾಸ್ತಿ ಫೋಕಸ್ ಅಬೌಟ್ ಇದು ಇಲ್ಲ ಅಂತ ಅಂದ್ಬಿಟ್ಟು ನಂಗೆ ಕ್ಲಾರಿಟಿ ಸಿಗ್ತಾ ಬಂತು. ಓಕೆ, ಯಾವಾಗ ಮತ್ತೆ ಡೇ 1 ಡೇ 2 ಡೇ 3 ನೋಡಿದೆ ನಾನು, ಅವಾಗಂತೂ ಕ್ಲಾರಿಟಿ ಸಿಕ್ತು ನಂಗೆ. ಎಕ್ಸಾಕ್ಟ್ಲಿ ಜಾಬ್ನೇ ಎಲ್ಲ ಅಲ್ಲ, ಅಬೌಟ್ ಬಿಸ್ನೆಸ್ ಮಾಡ್ಬೇಕಾಗುತ್ತೆ. ನಾನು ಬಿಸ್ನೆಸ್ ಮಾಡ್ಬೇಕಂದ್ರೆ ನನ್ನ ಹತ್ರ ಲಕ್ಷಾಂಗಲ ದುಡ್ಡಿಲ್ಲ. ಓಕೆ, ಬಟ್ ದ ಥಿಂಗ್ ಇಸ್ ದಟ್ ನಾನು ಡೇ 1 ಡೇ 2 ಡೇ 3 ನೋಡ್ಬೇಕಾದ್ರೆ ನಿಮ್ ತರ ನನ್ಗೂ ಕೂಡ ತುಂಬಾನೇ ಭಯ ಇತ್ತು. ಏನ್ ಭಯ ಇತ್ತು ಅಂತಂದ್ರೆ ಅಬೌಟ್ ಎಕ್ಸಾಕ್ಟ್ಲಿ ಈಗ ಆನ್ಲೈನ್ ಅಂತ ಬರುತ್ತಲ್ಲ, ಇದು ವರ್ಡ್ ತುಂಬಾನೇ ಭಯ ಉಂಟು ಮಾಡುತ್ತೆ. ಓಕೆ, ಹೇಗೆ ಅಬೌಟ್ ಅಂತಂದ್ರೆ ಆನ್ಲೈನ್ ಅಂದ ತಕ್ಷಣ ನಮ್ಮ ಮನೇಲಿ ಅಬೌಟ್ ಆನ್ಲೈನ್ ಅಂದ ತಕ್ಷಣ ಏನಾದ್ರು ಫೇಕ್ ಫ್ರಾಡ್ ಇರ್ಬೋದು, ಆತರ ಈ ತರ ನನಗೂ ಕೂಡ ಬಂದಿತ್ತು ಎಕ್ಸಾಕ್ಟ್ಲಿ. ಬಟ್ ದ ಥಿಂಗ್ ಇಸ್ ದಟ್ ನನಗೆ ಎಲ್ಲೋ ಒಂದು ಅನಿಸ್ತಿತ್ತು, ಏನೋ ಒಂದು ಮಾಡಬಹುದು ನಾನು. ಓಕೆ, ನನ್ನಿಂದ ಏನಾದ್ರು ಆಗ್ಬಹುದು ಇಲ್ಲಿ ಅಂತ. ಬಿಕಾಸ್ ಯಾಕಂತಂದ್ರೆ ಇಲ್ಲಿ ನಾನು ನೋಡ್ತಿದ್ದೀನಿ ಪ್ರತಿಯೊಬ್ರು ಕೂಡ ನನ್ನ ಒಂದು ವಯಸ್ಸಿನವ್ರು ಇದ್ದಾರೆ. ಓಕೆ, ಅಬೌಟ್ ಟ್ವೆಂಟೀಸ್ ಒಳಗಡೆ ಇದ್ದಾರೆ, ಅವರು 25 ಒಳಗಡೆ ಇದ್ದಾರೆ, 30 ಒಳಗಡೆ ಪೀಪಲ್ಸ್ ಇಲ್ಲಿ ಏನಿದ್ದಾರೆ ಎಷ್ಟೊಂದು ಗ್ರೋತ್ ಆಗ್ತಿದ್ದಾರೆ. ಓಕೆ, ದಟ್ ನನ್ಗೆ ಅನಿಸ್ತಿತ್ತು ಇನ್ಫ್ಯಾಕ್ಟ್ ನಾನು ಕೂಡ ಮಾಡಬಹುದು ಅಂತಂದು. ಸೇಮ್ ಆಸ್ ಇಟ್ ಇಸ್ ನಿಮ್ ತರಾನೇ ಡೇ 1 ಡೇ 2 ಡೇ 3 ನೋಡಿದೆ. ಸೊ ಸ್ಟಾರ್ಟಿಂಗ್ ಏನಿದೆ ನೋಡಿ, ಇನಿಷಿಯಲ್ ಬಿಲ್ಲಿಂಗ್ಸ್ ಮಾಡ್ಕೊಂಡು ಅಬೌಟ್ ಏನಂದ್ರೆ ನಾನು 2CC ಕ್ಲಿಯರ್ ಮಾಡಿದ್ದೆ ನಂದು. ಓಕೆ, 2CC ಇಸ್ ದ ಕೀ ಆಫ್ ಸಕ್ಸೆಸ್. ಓಕೆ, ನಾನು ಹೇಳ್ತೀನಲ್ಲ ಅಬೌಟ್ ಅಸಿಸ್ಟೆಂಟ್ ಸೂಪರ್ವೈಸರ್, ಅಸಿಸ್ಟೆಂಟ್ ಮ್ಯಾನೇಜರ್ ಮಾಡ್ಬೇಕು ಅಂದ್ರೆ ನೀವು. ಓಕೆ, ಈಗ ಅಸಿಸ್ಟೆಂಟ್ ಮ್ಯಾನೇಜರ್ ಮಾಡ್ಬೇಕು ಸರ್. ನಾನು ಕೂಡ ತುಂಬಾ ಜನ ಇಲ್ಲಿ ಡ್ರೀಮ್ ಲೆವೆಲ್ ಇರುತ್ತೆ ಎಲ್ಲರದು ಕೂಡ ಅಬೌಟ್ ಮ್ಯಾನೇಜರ್ ಮಾಡ್ಬೇಕು ಅಂತ. ನಂದು ಕೂಡ ಡ್ರೀಮ್ ಲೆವೆಲ್ ಇದೆ. ನಾನು ಕೂಡ ಅಬೌಟ್ ನೆಕ್ಸ್ಟ್ ನನ್ನ ಗೋಲ್ ಏನಿದೆ ಮ್ಯಾನೇಜರ್ ಇದೆ. ಓಕೆ, ಈಗ ಮ್ಯಾನೇಜರ್ ಮಾಡ್ಬೇಕು ನಾನು. ಓಕೆ, ಈಗ ಆಸ್ ಯೂಸ್ವಲ್ ನೀವು ಫಸ್ಟ್ ಪಾಯಿಂಟ್ ಏನಪ್ಪಾ ಅಂತಂದ್ರೆ ನಿಮ್ದು ಫೋಕಸ್ ಆನ್ ಯುವರ್ ನೆಕ್ಸ್ಟ್ ಗೋಲ್. ಓಕೆ, ಎಲ್ಲಿರ್ಬೇಕು? ಅಸಿಸ್ಟೆಂಟ್ ಮ್ಯಾನೇಜರ್ ಮಾಡ್ಬೇಕಂದ್ರೆ ನೀವು ಅಸಿಸ್ಟೆಂಟ್ ಮ್ಯಾನೇಜರ್ ವಾಟ್ ಎವರ್ ಯಾವ್ದೋ ಒಂದು ಲೆವೆಲ್ ಮಾಡ್ಬೇಕು ಅಂತಂದ್ರೆ ನಿಮ್ದು ಡ್ರೀಮ್ ಲೆವೆಲ್ ಫಸ್ಟ್ ಏನ್ ಇರ್ಬೇಕು? ನಿಮ್ದು ಫೋಕಸ್ ಆನ್ ನೆಕ್ಸ್ಟ್ ಲೆವೆಲ್. ಓಕೆ, ನಿಮ್ದು ಫಸ್ಟ್ ಲೆವೆಲ್. ಇವಾಗ ಫಾರ್ ಎಕ್ಸಾಂಪಲ್ 10th ಆದ್ಮೇಲೆ ಒಂದೇ ಸರಿ ನಾನು MBBS ಮಾಡಕ್ ಆಗಲ್ಲ. ಓಕೆ, 10th ಆದ ತಕ್ಷಣ ನಾನು ಫಸ್ಟ್ ಇಯರ್ ಮಾಡ್ಬೇಕು, ಸೆಕೆಂಡ್ ಇಯರ್ ಮಾಡ್ಬೇಕು. ಅವಾಗ ಈ ತರ ಹೇಗಿದಾವಲ್ಲ ಇದೇ ತರನು ಇಲ್ಲಿನೂ ಕೂಡ ಅಬೌಟ್ ನೀವು ಇವಾಗ ನೋವಾಸ್ ಕಸ್ಟಮರ್ ಇದ್ದೀರಾ ಅಂತಂದ್ರೆ, ನೀವು ಇವಾಗ ಇನಿಷಿಯಲ್ ಬಿಲ್ಲಿಂಗ್ಸ್ ಮಾಡ್ಕೊಂಡು ಶುರು ಮಾಡ್ತಿದ್ರ ಅಂತಂದ್ರೆ ಫೋಕಸ್ ಆನ್ 2CC. ಫಸ್ಟ್ ಆಫ್ ಆಲ್ ಅಸಿಸ್ಟೆಂಟ್ ಸೂಪರ್ವೈಸರ್ ಮೇಲೆ ಫೋಕಸ್ ಮಾಡ್ಬೇಕು ನೀವು. ಇಫ್ ನೀವೇನಾದ್ರೂ ಅಬೌಟ್ 2CC ಮಾಡಿಲ್ಲ, ಸೊ 2CC ಮಾಡಿಲ್ಲ ಅಂದ್ರೆ ಫಸ್ಟ್ ಫೋಕಸ್ ಎಲ್ಲಿ ಇರಬೇಕು? 2CC ಮಾಡೋದ್ರ ಮೇಲೆ ಇರಬೇಕು. ಸಿಂಪಲ್, ಯಾವ್ದೇ ಜಾದು ಆಗಲ್ಲ ಇಲ್ಲಿ ಅಬೌಟ್ ಒಂದೇ ಸಾರಿ ಅಸಿಸ್ಟೆಂಟ್ ಮ್ಯಾನೇಜರ್ ಆಗ್ಬಿಡ ಇಲ್ಲ, ಆತರ ಏನು ಇಲ್ಲ. ಓಕೆ, ನೀವು ಎಕ್ಸಾಕ್ಟ್ಲಿ ಏನಂತಂದ್ರೆ ನೀವು ಫಸ್ಟ್ ಫೋಕಸ್ ಎಲ್ಲಿ ಇರ್ಬೇಕು? ನಿಮ್ದು ನೆಕ್ಸ್ಟ್ ಗೋಲ್ ಮೇಲೆ ಇರಬೇಕು. ಓಕೆ, ಸೊ ಫಸ್ಟ್ ಆಫ್ ಆಲ್ ಏನಪ್ಪಾ ಅಂತಂದ್ರೆ ನಿಮ್ದು ಟ್ರಸ್ಟ್ ಯುವರ್ ಸೆಲ್ಫ್. ಓಕೆ, ಅಂಡ್ ಕ್ಲಿಯರ್ ಯುವರ್ ವೈ. ಯಾಕೆ ಮಾಡ್ತಿರೋದು ನೀವು ಈ ಒಂದು ವರ್ಕ್ ನೀವು ಯಾಕೆ ಮಾಡ್ತಿರೋದು ಅಂತ ಅಂದ್ಬಿಟ್ಟು ನಿಮ್ಗೆ ಅಲ್ಲಿವರೆಗೂ ಕ್ಲಿಯರ್ ಆಗಲ್ಲ, ಅಲ್ಲಿವರೆಗೂ ನೀವು ಯಾವ ಲೆವೆಲ್ ಕೂಡ ಕ್ಲಿಯರ್ ಮಾಡಕ್ಕಾಗಲ್ಲ. ಓಕೆ, ಇಲ್ಲಿ ನೋಡಿ ಯಾರು ನಿಮ್ಗೆ ಅಬೌಟ್ ಗ್ರೋತ್ ಮಾಡ್ಸಲ್ಲ. ಅದು ಯಾರಾದ್ರೂ ಇದಾರೆ ಗ್ರೋತ್ ಮಾಡ್ಸೋರು ಅಂತಂದ್ರೆ ಅದು ನೀವೇ. ಓಕೆ, ಯಾಕಂತಂದ್ರೆ ನೋಡಿ ಎಕ್ಸಾಕ್ಟ್ಲಿ ಇವಾಗ ಒಬ್ಬ ಪರ್ಸನ್ಗೆ ಎಲ್ಲಿವರೆಗೂ ಗೊತ್ತಿರುತ್ತೆ ಅಬೌಟ್ ನಾನು ಮುಂದೆ ಬರ್ಬೇಕು ಹೋಗ್ಬೇಕು ಅಂತ ಅಂದ್ಬಿಟ್ಟು ಅವನಿಗೆ ಯಾರು ಪುಷ್ ಮಾಡ್ಬೇಕು ಪ್ರತಿಯೊಂದ್ಸಲ. ಇವಾಗ ನನಗೆ ಊಟ ಮಾಡ್ಸಕ್ಕೆ ಅಬೌಟ್ ನನಗೆ ಇವಾಗ ಹೊಟ್ಟೆ ಹಸಿದೆ ಅಂತಂದ್ರೆ ಅಬೌಟ್ ನಾನು ಊಟ ಮಾಡ್ಬೇಕು, ಯಾರು ಬಂದು ಫೋರ್ಸ್ ಮಾಡಲ್ಲ ನನಗೆ, ರೈಟ್? ಸೊ ಎಕ್ಸಾಕ್ಟ್ಲಿ ನನಗೆ ನೀರಡಿಕೆ ಆಗಿದೆ ಅಂತಂದ್ರೆ ನಾನು ನೀರು ಕುಡಿತೀನಿ. ಆಸ್ ಯೂಸ್ವಲ್ ಇವಾಗ ನೀವು ಕೂಡ ಅರ್ನಿಂಗ್ಸ್ ಮಾಡ್ಬೇಕು ಅಂತಂದ್ರೆ ಯಾಕೆ ಮಾಡ್ಬೇಕು? ಅದು ವೈ ಕ್ಲಿಯರ್ ಇರ್ಬೇಕು ನಿಮ್ಮ ಹತ್ರ. ಯಾಕೆ? ಕಾರಣ. ಓಕೆ, ಫಾರ್ ಎಕ್ಸಾಂಪಲ್ ಕಾರಣ ಅಂತಂದ್ರೆ ಇವಾಗ ನನ್ನ ಹತ್ರ ಅವಾಗ ಇಲ್ಲಿ ಯಾರು ಕಾಣ್ತಿದಾರ ಅಂತಂದ್ರೆ ಅರ್ಜುನ್ ಕಾಣಿಸಿದ್ದಾರೆ. ಓಕೆ, ಈಗ ಅರ್ಜುನ್ ಅವ್ರಿಗೆ ಹೇಳ್ತೀನಿ ನಾನು ಏನಂತಂದ್ರೆ, ಅರ್ಜುನ್ ನಿನ್ನ ಒಂದು ಬ್ಯಾಕ್ ಏನಿದೆ ನೋಡು, ಒಂದು ಗೋಡೆ ಇದೆ, ಆ ಗೋಡೆನ ಮುರಿದಾಕ್ಬಿಡು ಅಂತಂದ್ರೆ ಅರ್ಜುನ್ ಏನಂತಾನೆ? ಸರ್ ತಲೆ ಕೆಟ್ಟಿದ್ದಾನೆ ನಿಮ್ಗೆ, ಯಾಕೆ ಮುರಿದಾಕ್ಬೇಕು ಅಂತ ಹೇಳ್ತಾರೆ, ರೈಟ್? ತಲೆ ಕೆಟ್ಟಿದ್ದಾನೆ ನಿಮ್ಗೆ ಅಂತ ಹೇಳ್ತಾರೆ, ರೈಟ್? ಅದೇ ಅರ್ಜುನ್ ಹೇಳ್ತೀನಿ ನಾನು, ಅರ್ಜುನ್ ಆ ಗೋಡೆ ಹಿಂದೆ 10 ಕೋಟಿ ರೂಪಾಯಿ ಇದೆ, ಇಲ್ಲ ನಿಮ್ ಪೇರೆಂಟ್ಸ್ ತುಂಬಾ ಕಷ್ಟದಲ್ಲಿದ್ದಾರೆ ಅಂತಂದ್ರೆ ಅರ್ಜುನ್ ಯೋಚನೆ ಮಾಡಲ್ಲ. ಇವಾಗ ನಾನು ಹೇಳ್ಬೇಕು ಕೂಡ ಅವನಿಗೆ ಹೇಳ್ಬೇಕಾಗಿಲ್ಲ. ಅವ್ರ ಪೇರೆಂಟ್ಸ್ ಅಲ್ಲಿ ಏನಿದ್ದಾರೆ ಅಂತಂದ್ರೆ ಕಷ್ಟದಲ್ಲಿದ್ದಾರೆ ಅಂತಂದ್ರೆ ಅರ್ಜುನ್ ಅದು ಹೆಂಗಾದ್ರೂ
ಅವ್ರ ತಲೆ ತಗೊಂಡು ಕೂಡ ಮುರ್ದಾಕ್ಬಿಡ್ತಾನೆ, ಏನು ಸಿಗ್ಲಿಲ್ಲ ಅಂದ್ರೂ ಕೂಡ ಮುರ್ದಾಕೆ ಆಗ್ತಾನೆ. ಅವ್ನು ಯಾಕೆ ಫಸ್ಟ್ ಟೈಮ್ ಹೇಳಿದಾಗ ಒಂದು ರೀಸನ್ ಸ್ಟ್ರಾಂಗ್ ಇರ್ಲಿಲ್ಲ, ಅವ್ನ ಕಾರಣ ಸ್ಟ್ರಾಂಗ್ ಇರ್ಲಿಲ್ಲ. ಸೆಕೆಂಡ್ ಟೈಮ್ ಏನಾಯ್ತು, ಅವ್ನು ರೀಸನ್ ಗೊತ್ತಾಯ್ತು ಯಾಕೆ ಮುರಿಬೇಕು. ಆಸ್ ಯೂಸ್ವಲ್ 2CC ಯಾಕೆ ಮಾಡ್ಬೇಕು, ಅಸಿಸ್ಟೆಂಟ್ ಮ್ಯಾನೇಜರ್ ಯಾಕೆ ಮಾಡ್ಬೇಕು, ಅಸಿಸ್ಟೆಂಟ್ ಸೂಪರ್ವೈಸರ್ ಯಾಕೆ ಮಾಡ್ಬೇಕು ಅಂತ ನಿಮಗೆ ಗೊತ್ತಿರಬೇಕು. ಸಿಂಪಲ್ ಮಾಡ್ಬಿಡ್ತೀರಾ, ಮತ್ತೇನು ರಾಕೆಟ್ ಸೈನ್ಸ್ ಇಲ್ಲ ಇಲ್ಲಿ. ಓಕೆ, ಸೊ ದಟ್ ಏನಪ್ಪಾ ಅಂದ್ರೆ ನಿಮಗ್ ಗೊತ್ತಿತ್ತು ಯಾಕೆ ಮಾಡ್ಬೇಕು ಅಂತ ಅಂದ್ಬಿಟ್ಟು ನೀವು ಒಂದು ಡ್ರೀಮ್ ತಗೊಂಡು ಅಬೌಟ್ ನಿಮ್ಮದು ವೈ ಯಾಕೆ ಮಾಡ್ಬೇಕು ಅಂತ ಗೊತ್ತಿತ್ತು ಅಂತ ನೀವು ಮಾಡ್ಬಿಡ್ತೀರಾ. ಸಮ್ ಪೀಪಲ್ಸ್ ಇಲ್ಲಿ ಯಾಕೆ ಮಾಡ್ಬೇಕು ಅಂತಾನೆ ಗೊತ್ತಿರಲಿಲ್ಲ. ಸೇಮ್ ಆಸ್ ಯೂಸ್ವಲ್ ನನಗೂ ಕೂಡ ಗೊತ್ತಿರಲಿಲ್ಲ. ನಾನು ಕೂಡ ನಿಮ್ ಸ್ಟೇಜ್ ಇಂದಾನೆ ಬಂದಿದ್ದೀನಿ. ಸುಮ್ನೆ ಕೂತ್ಕೊಂಡಿದ್ದೆ, ಫಾರ್ಮ್ ಬಂತು, ಫಾರ್ಮ್ ಫಿಲ್ ಅಪ್ ಮಾಡಿದೆ, ಡೇ 1 ಡೇ 2 ಡೇ 3 ನೋಡಿದೆ, ಸುಮ್ನೆ ಉದ್ಕೋ ಮಾಡ್ತಿದ್ದೀನಿ. ನನಗೆ ಅನ್ಕೊಂಡಿದ್ದಿಲ್ಲ ನಾನು ಇಷ್ಟೊಂದು ಮುಂದೆ ಬಂದ್ಬಿಡ್ತೀನಿ, ಅಸಿಸ್ಟೆಂಟ್ ಮ್ಯಾನೇಜರ್ ಆಗ್ತೀನಿ ಅಂತ ಗೊತ್ತಿರಲಿಲ್ಲ. ಓಕೆ, ದಟ್ ಏನಪ್ಪಾ ಅಂದ್ರೆ ನಾನು ಒಂದು ಇಲ್ಲಿ ಬಂದೇನೆ ಕಲ್ಕೊಂಡಿದ್ದು. ನೀವು ಕೂಡ ಇವಾಗ ನೆಕ್ಸ್ಟ್ 2CC ಮಾಡ್ಬೇಕು. ಯಾಕೆ ಮಾಡ್ಬೇಕು, ಮ್ಯಾನೇಜರ್ ಮಾಡ್ಬೇಕು, ಯಾಕೆ ಮಾಡ್ಬೇಕು, ಎಲ್ಲಿವರೆಗೂ ಗೊತ್ತಾಗಲ್ಲ, ಮಾಡಲ್ಲ ನೀವು. ಸಿಂಪಲ್ ಆಸ್ ದಟ್. ಹೇಗೆ ಅವನು ಇವಾಗ ಅರ್ಜುನ್ಗೆ ಹೇಗೆ ನಾನು ಎಕ್ಸಾಂಪಲ್ ಕೊಟ್ಟೆ, ಆಸ್ ಯೂಸ್ವಲ್ ನಿಮ್ಗೂ ಕೂಡ ನಾನು ಅದೇ ಹೇಳ್ತಿರೋದು. ನಿಮ್ಮ ಒಂದು ವೈ, ಸ್ಟ್ರಾಂಗೆಸ್ಟ್ ವೈ ಇರ್ಬೇಕು ನಿಮ್ಮ ಹತ್ರ. ಓಕೆ, ಸೊ ಅದು ಸ್ಟ್ರಾಂಗ್ ವೈ ಇರ್ಬೇಕು. ಓಕೆ, 4 ಜನ ಬಂದ್ಬಿಟ್ಟು ನಿಮ್ಗೆ ಹೇಳ್ತಾರೆ ಅದು ಹೆಂಗ್ ಅದು ಇದು ಅಂತ ಅಂದ್ಬಿಟ್ಟು, ಅವಾಗ ನೀವು ಅವ್ರ ಮಾತು ಕೇಳಲ್ಲ. ನಿಮ್ದು ರೀಸನ್ ಸ್ಟ್ರಾಂಗ್ ಇತ್ತು ಅಂತಂದ್ರೆ ವೈ ಯಾವತ್ತಿಗೂ ಕೂಡ ಸ್ಟ್ರಾಂಗ್ ಇರ್ಬೇಕು. ಈಗ ನೀವ್ ಏನಾದ್ರು ನೋವಸ್ ಕಸ್ಟಮರ್ ಇದ್ದೀರಾ, ಇನ್ನು 2CC ಮಾಡಿಲ್ಲ, ಫೋಕಸ್ ಆನ್ 2CC. ಎವ್ರಿಥಿಂಗ್ ಇಸ್ ಹಾರ್ಡ್. ಎಕ್ಸಾಕ್ಟ್ಲಿ, ಏನು ಈಸಿ ಇಲ್ಲ. 2CC ಮಾಡೋದು ಕೂಡ ಈಸಿ ಇಲ್ಲ. ಇನ್ಫ್ಯಾಕ್ಟ್ ಅಸಿಸ್ಟೆಂಟ್ ಮ್ಯಾನೇಜರ್ ಕೂಡ ಮಾಡೋದೇನು ಈಸಿ ಇಲ್ಲ. ಇನ್ಫ್ಯಾಕ್ಟ್ ಕಷ್ಟ ಅಬೌಟ್ ಅಂದ್ರೆ ಹಾರ್ಡ್ ವರ್ಕ್ ಮಾಡ್ಲೇಬೇಕಾಗುತ್ತೆ. ಎಕ್ಸಾಕ್ಟ್ಲಿ. ಓಕೆ, ಬಟ್ ದ ಥಿಂಗ್ ಇಸ್ ದಟ್ ಐ ಆಮ್ ಆಸ್ಕಿಂಗ್ ಯು, ಏನ್ ಈಸಿ ಇದೆ ಇವತ್ತಿನ ಕಾಲದಲ್ಲಿ? ಏನ್ ಈಸಿ ಇದೆ? Being fit is hard, being obesity is hard. Everything is hard. Everything is hard. ಬಟ್ ನೀವು ಚೂಸ್ ಮಾಡ್ಬೇಕು, ನಿಮಗೆ ಯಾವ್ದು ಹಾರ್ಡ್ ಬೇಕು. ಓಕೆ, ದಟ್ ನನಗೇನು ಚೂಸ್ ಮಾಡಿದೆ ನಾನು ಅಬೌಟ್ ಇವಾಗ ನೋಡಿ, ಸಿಂಪಲ್ ಆಸ್ ಯೂಸ್ವಲ್. 100 ಮಾತಿನ 1 ಮಾತು ಹೇಳ್ಬೇಕು ಅಂದ್ರೆ ಅಬೌಟ್ ಬಡವನಾಗಿರೋದನ್ನು ಕೂಡ ಕಷ್ಟನೇ, ಶ್ರೀಮಂತ ಆಗೋದು ಕೂಡ ಕಷ್ಟನೇ. ಚೂಸ್ ಮಾಡಿ ಮತ್ತೆ ನಿಮಗೆ ಯಾವ್ದು ಬೇಕು ಕಷ್ಟ. 2CC ಮಾಡೋದು ಕಷ್ಟನೇ, ಮಾಡಿಲ್ಲ ಅಂದ್ರೂ ಕೂಡ ಕಷ್ಟನೇ. ನಾನು 2CC ಯಾಕೆ ಮಾಡಿದೆ? ಎಕ್ಸಾಕ್ಟ್ಲಿ ನನ್ ಗ್ರೋತ್ ಆಗ್ಬೇಕು ಅಂತ ಮಾಡಿದೆ. ಆಸ್ ಯೂಸ್ವಲ್ ನಿಮ್ಗೂ ಕೂಡ ಒಂದು ವೈ ಗೊತ್ತಿರಬೇಕು, ಯಾಕೆ ಮಾಡ್ಬೇಕು ಅಂತ. ಸಿಂಪಲ್ ಆಸ್ ದಟ್. ಓಕೆ, ಸಿಂಪಲ್. ಓಕೆ, ನೆಕ್ಸ್ಟ್ ಏನಪ್ಪ ಅಂದ್ರೆ ನಾನು ಹೇಳಿದೆ ನಿಮ್ಗೆ ಫೋಕಸ್ ಆನ್ ನೆಕ್ಸ್ಟ್ ಲೆವೆಲ್. ಓಕೆ, ನೆಕ್ಸ್ಟ್ ಏನು? ಟ್ರಸ್ಟ್. ವೆರಿ 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 ಇಂಪಾರ್ಟೆಂಟ್. ದ ಮೋಸ್ಟ್ ಎಕ್ಸ್ಪೆನ್ಸಿವ್ ಥಿಂಗ್ ಇನ್ ದಿಸ್ ವರ್ಲ್ಡ್ ಏನು? ಟ್ರಸ್ಟ್. ಟ್ರಸ್ಟ್ ಯಾರ ಮೇಲೆ ಇರಬೇಕು? ಫಸ್ಟ್ ಆಫ್ ಆಲ್ ನಿಮ್ಮ ಮೇಲೆ ಇರಬೇಕು. ಸೆಕೆಂಡ್, ನಿಮ್ಮ ಅಪ್ಲೈನ್ ಮೇಲೆ ಇರಬೇಕು, ನಿಮ್ಮ ಮೆಂಟೋರ್ ಮೇಲೆ ಇರಬೇಕು. ಮತ್ ಮೂರನೇದು ನಿಮ್ಮ ಇಂಡಸ್ಟ್ರಿ ಮೇಲೆ ಇರಬೇಕು. ನಿಮ್ಮ ಮೇಲೆ ಟ್ರಸ್ಟ್ ನಿಮಗಿರ್ಬೇಕು ಫಸ್ಟ್ ಆಫ್ ಆಲ್. ಸಮ್ ಪೀಪಲ್ಸ್ ಬಿಡಿ, ನನ್ಗೆ ಇರಲಿಲ್ಲ. ನಾನು ಇಲ್ಲಿ ಗ್ರೋತ್ ಆಗ್ಬೋದಾ, ಆಗಕ್ಕಾಗತ್ತ ನಂಗೆ ಅಂತ ಈ ತರ ಯೋಚನೆ ಮಾಡಿದ್ದೆ ನಾನು ಕೂಡ. ಆಸ್ ಯೂಸ್ವಲ್ ನಿಮಗೂ ಕೂಡ ಬರ್ತಿರ್ಬೋದು. ಯಾರ್ಯಾರಿಗೆ ಅನ್ಸುತ್ತೆ ನಾನು ಗ್ರೋತ್ ಆಗ್ಬೋದೋ ಇಲ್ವೋ ಅಂತ? ನಿಮಗೂ ಕೂಡ ಅನ್ಸ್ಬೋದಲ್ಲ? ಎಕ್ಸಾಕ್ಟ್ಲಿ, ನನ್ ಗ್ರೋತ್ ಆಗ್ಬೋದೋ ಇಲ್ವೋ, ಇಲ್ಲಿ ನಂದೇನಾದ್ರೂ ಆಗುತ್ತೋ ಇಲ್ವೋ? ಸೇಮ್ ಟು ಸೇಮ್ ನನಗೂ ಕೂಡ ಇದೇ ಇತ್ತು. ಬಟ್ ಒಂದ್ ಹೇಳ್ತೀನಿ, ಓಕೆ, ಎಲ್ಲಿವರೆಗೂ ಒಂದು ಪ್ಲಾನ್ ಇರಲ್ಲ, ಎಲ್ಲಿವರೆಗೂ ನಿಮ್ಮ ಹತ್ರ ಒಂದು ವೈ ಇರಲ್ಲ, ಎಲ್ಲಿವರೆಗೂ ನಿಮ್ಮ ಹತ್ರ ಒಂದು ಕ್ಲಾರಿಟಿ ಇರಲ್ಲ, ಅಲ್ಲಿವರೆಗೂ ನೀವು ಆಗಲ್ಲ. ಸಿಂಪಲ್ ಆಸ್ ದಟ್. ನಿಮಗೆ ನಾನು ಹೇಳ್ತಿದ್ದೀನಿ, ಒಂದು ಕ್ಲಾರಿಟಿ ತಗೊಳ್ಳಿ. ಕಂಪನಿಯ ಮಾರ್ಕೆಟಿಂಗ್ ಪ್ಲಾನ್ ಕರೆಕ್ಟ್ ಆಗಿ ಏನ್ ಮಾಡಿ. 2CC ಅಂದ್ರೇನು, CC ಅಂದ್ರೇನು, ಮ್ಯಾನೇಜರ್ ಲೆವೆಲ್ ಅಂದ್ರೇನು, ಅಸಿಸ್ಟೆಂಟ್ ಮ್ಯಾನೇಜರ್ ಲೆವೆಲ್ ಅಂದ್ರು, ಎಷ್ಟು ಲೆವೆಲ್ ಮೇಲೆ ಯಾವ ಲೆವೆಲ್ ಮೇಲೆ ಎಷ್ಟು ಅರ್ನಿಂಗ್ಸ್ ಬರುತ್ತೆ, ಪ್ಯಾಸಿವ್ ಇನ್ಕಮ್ ಅಂದ್ರೇನು, ಆಕ್ಟಿವ್ ಇನ್ಕಮ್ ಅಂದ್ರೇನು, ಕಲಿಬೇಕು. ಕಲಿಲಾರ್ದೇನು ಬರಲ್ಲ. ಸಿಂಪಲ್. ಗಾಳಿಯಲ್ಲಿ ಮಾತಾಡಬಾರ್ದು, ಅದಕ್ಕೆ ಒಂದು ದಾರಿ ಇರ್ಬೇಕು. ದಾರಿ ನಿಮಗ್ ಗೊತ್ತಿಲ್ಲ, ನೋ ಪ್ರಾಬ್ಲಮ್. ನಿಮ್ ಮೆಂಟೋರ್ಸ್ ಇದಾರೆ, ಗಿಫ್ಟ್, ಗಾಡ್ ಗಿಫ್ಟ್ ಅಂತಾರೆ ಅದಕ್ಕೆ. ರೈಟ್, ಲೈಫ್ ಟೈಮ್ ವರ್ಗು ನಿಮ್ ಮೆಂಟೋರ್ ಇರ್ತಾನೆ ನಿಮ್ ಜೊತೆ. ಆ ಪರ್ಸನ್ಗೆ ಹಿಡ್ಕೊಳ್ಳಿ, ಹೇಳಿ, ಮ್ಯಾಮ್ ಸರ್ ನನಗಿದು ಗೊತ್ತಾಗ್ತಿಲ್ಲ, ಹೇಳ್ಕೊಡಿ. ಹೇಳ್ತಾರೆ. ಸಿಂಪಲ್. ಬಟ್ ಒಂದು ಏನಿದೆ ನೋಡಿ, ಒಳಗಡೆಯಿಂದ ವೈ ಗೊತ್ತಿರ್ಬೇಕು. ಸ್ಟ್ರಾಂಗೆಸ್ಟ್ ವೈ, ಯಾಕೆ ಮಾಡ್ಬೇಕು ನೋಡಿ. ಒಂದ್ ಮಾತು ನಿಮಗೆ ಹೇಳ್ತೀನಿ, ಎಕ್ಸ್ಪೆರಿಮೆಂಟ್ ಮಾಡಿ ಬೇಕಾದ್ರೆ. ಓಕೆ, ರೋಡ್ ಮೇಲೆ ಹೋಗಿ, ರೋಡ್ ಮೇಲೆ ಕೇಳಿ, ಯಾರ ಹೋಗೋರು ಬರೋರು ಕೇಳಿ, ನಿನ್ಗೆ ಸಕ್ಸಸ್ಫುಲ್ ಆಗ್ಬೇಕಾ ಅಂತ, ರಿಚ್ ಆಗ್ಬೇಕಾ ನೀನು ಅಂತ. ಎಲ್ರು ಹೇಳ್ತಾರೆ ಆಗ್ಬೇಕು ಸರ್, ಆಗ್ಬೇಕು ಮೇಡಮ್ ಅಂತ ಎಲ್ರು ಕೂಡ ಹೇಳ್ತಾರೆ. ಬಟ್ ಎಲ್ರಿಗೂ ಯಾಕೆ ಸಿಗಲ್ಲ? ಸಕ್ಸಸ್ ಆಸ್ಕಿಂಗ್ ಯು ಹೌ ಬ್ಯಾಡ್ ಯು ವಾಂಟ್. ಎಷ್ಟು ನಿನ್ಗೆ ಆಬ್ಸೆಷನ್ ಇದೆ. ಆಬ್ಸೆಷನ್ ಅಂದ್ರೆ ಹುಚ್ಚುತನ ಎಷ್ಟಿದೆ ನನಗ್ ಪಡೆಯೋಕೆ. ನಿಮ್ಗೇನ್ ಸಿಗುತ್ತೆ? ಅಂದ್ರೆ ನಿಮ್ಗೆ ಏನ್ ಬೇಕು ಅದು ಸಿಗಲ್ಲ. ನಿಮ್ಗೆ ಏನ್ ಬೇಕು ಅದೇ ಬೇಕು ಅಂತಂದ್ರೆ ಅದು ಸಿಗುತ್ತೆ. ಸಿಂಪಲ್. ನನಗೂ ಕೂಡ ಆಪ್ಷನ್ ತುಂಬಾ ಇತ್ತು. ಓಕೆ, ಆಪ್ಷನ್ ಅಂದ್ರೆ ನನ್ನ ಹತ್ರನು ಕೂಡ ಎಕ್ಸ್ಕ್ಯೂಸಸ್ ತುಂಬಾ ಕೂಡ ಇತ್ತು. ಏನಂತ, ನಮ್ಮ ಅಪ್ಪ ಒಪ್ತಿಲ್ಲ, ನಮ್ ಫ್ರೆಂಡ್ ಒಪ್ತಿಲ್ಲ, ನನ್ ಗರ್ಲ್ ಫ್ರೆಂಡ್ ಒಪ್ತಿಲ್ಲ.
ಓಕೆ, ಸೊ ದೇರ್ ಆರ್ ಮೆನಿ ಎಕ್ಸ್ಕ್ಯೂಸಸ್, ತುಂಬಾ ಎಕ್ಸ್ಕ್ಯೂಸಸ್ ಇತ್ತು ನನ್ನ ಹತ್ರನು ಕೂಡ. ಬಟ್ ಒಂದೇ ರೀಸನ್ ಇತ್ತು, ಏನಿತ್ತು? ಸ್ಟ್ರಾಂಗ್ ಆಗ್ಬೇಕು, ಕಷ್ಟಗಳು ಇದೇನಿದೆ ಅಲ್ಲ ಇದನ್ನ ನಾನು ಕ್ಲಿಯರ್ ಮಾಡ್ಬೇಕು ಆಸ್ ಯೂಸ್ವಲ್. ನಾನು ಅವಾಗ ಏನಾದ್ರು ಅದೊಂದು ರೀಸನ್ ತಗೊಂಡಿದ್ದಿಲ್ಲ ಅಂತಂದ್ರೆ, ಅದೊಂದು ರೀಸನ್ ಸ್ಟ್ರಾಂಗ್ ಇದ್ದಿಲ್ಲ ಅಂತಂದ್ರೆ, ನಾನು ಇಷ್ಟೊಂದು ಜನದ ಮುಂದೆ ಅಬೌಟ್ ಹಂಡ್ರೆಡ್ ಪೀಪಲ್ಸ್ ಇದ್ರ ಇದು ಲಾಕ್ ಆಗಿಬಿತ್ತು. ಓಕೆ, ಇದು ಲಾಕ್ ಆಯ್ತು, ಇನ್ನು ಸಮ್ ಪೀಪಲ್ಸ್ ವೇಟಿಂಗ್ ರೂಮ್ ಅಲ್ಲಿ ಇದ್ದಾರೆ. 100 ಪೀಪಲ್ಸ್ ಅಷ್ಟೇ ಇತ್ತು ಮೀಟಿಂಗ್. ಇಷ್ಟೊಂದು ಜನದ ಮುಂದೆ ಮಾತಾಡಕ್ ಆಗ್ತಿರ್ಲಿಲ್ಲ, ಇಷ್ಟೊಂದು ಕಾನ್ಫಿಡೆಂಟ್ ಆಗಿ ಮಾತಾಡಕ್ ಆಗ್ತಿರ್ಲಿಲ್ಲ. ಓಕೆ, ಇಷ್ಟೊಂದು ಅರ್ನಿಂಗ್ಸ್ ಮಾಡಕ್ ಆಗ್ತಿರ್ಲಿಲ್ಲ. ಒಂದು ರೀಸನ್ ಸ್ಟ್ರಾಂಗ್ ಇರ್ಬೇಕು, ಸಿಂಪಲ್. ಓಕೆ, ಸಿಂಪಲ್ ಆಸ್ ದಟ್. ಓಕೆ, ಮತ್ತೆ ಡ್ರೀಮ್ ಬಿಗ್. ವಾಟ್ ಇಸ್ ಡ್ರೀಮ್ ಬಿಗ್? ಡ್ರೀಮ್ ಬಿಗ್ ಅಂತ ಅಂದ ತಕ್ಷಣ ಇವಾಗ ನೋಡಿ, ನಾನು ಹೇಳ್ತಿಲ್ಲ ನಿಮ್ಗೆ ಬಂದ ತಕ್ಷಣ ಇಲ್ಲಿ ಕಾರ್ ತಗೊಂತೀರಾ, ಅದು ತಗೊಂತೀರಾ, ಅದು ತಗೊಂತೀರಿ ಬಿಡ್ತಿರೋ ಗೊತ್ತಿಲ್ಲ ನನಗೆ. ಬಟ್ ನಿಮ್ಮ ಹತ್ರ ಒಂದು ವೈ ಇರಬೇಕು. ಬಟ್ ನೀವು ಇಲ್ಲಿಂದ ಏನ್ ಮಾಡ್ಬೋದು ಅಂತಂದ್ರೆ, ನಾನು ನಿಮಗೊಂದು ಸಿಂಪಲ್ ಮೆಥಮೆಟಿಕ್ ಲೆಕ್ಕ ಹೇಳ್ತೀನಿ. ಫಾರ್ ಎಕ್ಸಾಂಪಲ್, ಒಬ್ಬ ಪರ್ಸನ್ ಇಲ್ಲಿ 3-4 ಲ್ಯಾಕ್ ರುಪೀಸ್ ಅಂತ ಅರ್ನ್ ಮಾಡ್ತಿರ್ಬೇಕಾದ್ರೆ, ಅಸಿಸ್ಟೆಂಟ್ ಮ್ಯಾನೇಜರ್ ಬಿಡಿ, ಅವನಂದ್ರು ಅಬೌಟ್ 1 ಲ್ಯಾಕ್ ಅಬೌಟ್ ನಿಯರ್ ಇರ್ತಾನೆ ಅಷ್ಟೇ. 1 ಲ್ಯಾಕ್ ರೂಪಾಯಿ ಅರ್ನ್ ಮಾಡ್ತಿರಲ್ಲ. ಬಟ್ ಒಬ್ಬ ಮ್ಯಾನೇಜರ್, ಒಂದು ಸೀನಿಯರ್ ಮ್ಯಾನೇಜರ್, ಸೋರಿಂಗ್ ಮ್ಯಾನೇಜರ್, ಶಫೈರ್ ಮ್ಯಾನೇಜರ್, ಡೈಮಂಡ್ ಶಫೈರ್ ಮ್ಯಾನೇಜರ್, ಡೈಮಂಡ್ ಮ್ಯಾನೇಜರ್ ಬಟ್ಗೂ ಲೆವೆಲ್ಸ್ ಇದಾವೆ, ಇನ್ನೂ ತುಂಬಾ ಲೆವೆಲ್ಸ್ ಇದಾವೆ. ಓಕೆ, ಸೊ ಆಸ್ ಒಬ್ಬ ಸೀನಿಯರ್ ಮ್ಯಾನೇಜರ್ ಆಗ್ಲಿ ಅಪ್ರಾಕ್ಸಿಮೇಟ್ಲಿ 1.5 ಲ್ಯಾಕ್ 2 ಲ್ಯಾಕ್ ರುಪೀಸ್ ಅಂತ ಅರ್ನ್ ಮಾಡ್ತಿದ್ದಾನೆ. ಈಗ ನೀವ್ ಇಮ್ಯಾಜಿನ್ ಮಾಡ್ಕೊಳ್ಳಿ, ಒಬ್ಬ ಪರ್ಸನ್ 2.5 ಲ್ಯಾಕ್ ರುಪೀಸ್ 3 ಲ್ಯಾಕ್ ರುಪೀಸ್ ಅಂತ ಅರ್ನ್ ಮಾಡ್ತಿರ್ಬೇಕಾದ್ರೆ, ಅಟ್ ಲೀಸ್ಟ್ ನಿಮಗೆ ಅವನು ಒಂದು 10-20-30-40 ಸಾವಿರ ರೂಪಾಯಿ ಅಂತ ಅರ್ನ್ ಮಾಡಕ ಹೇಳ್ಕೊಡ್ಬೋದಲ್ಲ? ಹೇಳ್ಕೊಡ್ಬೋದು. ಬಟ್ ದ ಥಿಂಗ್ ಇಸ್ ದಟ್, ಇದು ತಗೋಬೇಕು ಬೇಡೋ ನಿಮ್ ಇಷ್ಟ. ಅದು ತಗೋಬೇಕೋ ಬೇಡವೋ, ಅರ್ನ್ ಮಾಡ್ಬೇಕೋ ಬೇಡವೋ. ಅವ್ನು ಹೇಳ್ತಾನೆ. ಯಾಕೆ ಎಲ್ಲರೂ ಕೂಡ ಎಲ್ಲರೂ ಕೂಡ ಸ್ಕೂಲಲ್ಲಿ ಪಾಸ್ ಆಗಲ್ಲ? ಯಾಕೆ ಎಲ್ಲರೂ ಕೂಡ ಟಾಪರ್ ಅಲ್ಲಿ ಬರಲ್ಲ? ಯಾರಾದ್ರೂ ಒಬ್ಬ ಯಾಕೆ ಟಾಪರ್ ಇರ್ತಾನೆ? ಬಿಕಾಸ್ ಯಾಕೆ ಅವನ್ ಹೊಟ್ಟೆ ಎಷ್ಟು ಹಸಿವಿರುತ್ತೆ, ಅವನ್ ಅಷ್ಟು ಊಟ ಮಾಡ್ತಾನೆ. ಸಿಂಪಲ್ ಆಸ್ ದಟ್. ನಿಮಗ್ ಜಾಸ್ತಿ ಬೇಕು, ನೀವು ಜಾಸ್ತಿ ಉಣ್ತೀರಾ. ಓಕೆ, ಸೊ ಇವಾಗ ನಿಮಗೆ 24 ತಾಸು ನನ್ನ ಹತ್ರ ಕೂಡ 24 ಅವರ್ ಇದೆ ದೇವ್ರು. ಇಲ್ಲ, ನನಗೆ 50 ಅವರ್ ಕೊಟ್ಟಿಲ್ಲ ದೇವ್ರು. ನಿಮ್ಗೂ ಕೂಡ 24, ನಮಗೂ ಕೂಡ 24. ಇಲ್ಲೇನೂ ಕೂಡ ಭೇದ ಭಾವ ಮಾಡಿಲ್ಲ. ಬಟ್ ನೀಡ್ ಎಷ್ಟಿದೆ, ಸ್ಟ್ರಾಂಗೆಸ್ಟ್ ರೀಸನ್ ಎಷ್ಟಿದೆ, ಅದು ಮ್ಯಾಟರ್ ಆಗುತ್ತೆ. ಓಕೆ, ಸೊ ಅದು ಫೈಂಡ್ ಮಾಡಿ. ಇವತ್ತು ಕೂತ್ಕೊಂಡು ಈ ಮೀಟಿಂಗ್ ಆದ್ಮೇಲೆನೆ ಕೂತ್ಕೊಂಡು ಮಾಡಿ. ರಿಲೈಸ್ ಆಯ್ತಲ್ಲ ಇವಾಗ ಏನ್ ಬೇಕು, ಜೀವನ ಏನಿದೆ ನೋಡಿ. ಒಂದ್ ಮಾತು ಹೇಳ್ತೀನಿ ನಿಮ್ಗೆ, ಸಿಂಪಲ್ ಅಷ್ಟೇ. ಓಕೆ, ನಾನು ಯಾವುದೇ ಜಾಬ್ಗೆ ಅಗೇನ್ಸ್ಟ್ ಇಲ್ಲ, ಯಾವುದೇ ಎಜುಕೇಶನ್ ಸಿಸ್ಟಮ್ ಅಗೇನ್ಸ್ಟ್ ಇಲ್ಲ. ಬಟ್ ಜಾಬ್ ಒಳಗಡೆ ಒಬ್ಬ ಮನುಷ್ಯ ಏನ್ ಮಾಡ್ತಾನೆ, ಅವನು ತನ್ನನ್ನ ತಾನು ಕೊಲ್ಕೊಂತ ಹೋಗ್ತಾನೆ. ಮೀನ್ಸ್ ಅವ್ನ ಡ್ರೀಮ್ಸ್ ನ ನಾಶ ಮಾಡ್ತಾ ಹೋಗ್ತಾನೆ. ಹೇಗೆ? ಫಾರ್ ಎಕ್ಸಾಂಪಲ್, ಒಬ್ಬ ಪರ್ಸನ್ಗೆ, ಒಬ್ಬ ಮನುಷ್ಯನಿಗೆ ಮತ್ತೆ ಒಂದು ಪ್ರಾಣಿಗೂ ಏನು ವ್ಯತ್ಯಾಸ? ಪದೇ ಹೇಳ್ತೀನಿ ನಾನು. ಓಕೆ, ಒಬ್ಬ ಮನುಷ್ಯನೂ ಕೂಡ ಸೇಮ್ 2 ಕಣ್ಣಿದಾವೆ, ಪ್ರಾಣಿಗೂ 2 ಕಣ್ಣು ಇದೆ. ಅದು ಕೂಡ ಬಾಯಿ ಇದೆ, ಇವನಿಗೂ ಕೂಡ ಬಾಯಿ ಇದೆ. ಓಕೆ, ಇನ್ಫ್ಯಾಕ್ಟ್ ಅವನು ಕೂಡ ಊಟ ಮಾಡ್ತಾನೆ, ಇವನು ಕೂಡ ಊಟ ಮಾಡುತ್ತೆ. ಅದನ್ನು ಕೂಡ ಓಡಾಡುತ್ತೆ, ನಾವು ಕೂಡ ಎದ್ದು ಓಡಾಡ್ಬೋದು. ಓಕೆ, ಬಟ್ ಒಂದು ಥಿಂಗ್ ಭಗವಂತ ಅದ್ರಲ್ಲಿ ಕೊಟ್ಟಿಲ್ಲ, ನಮಗ್ ಕೊಟ್ಟಿದ್ದಾನೆ. ಏನು? ಬ್ರೇನ್ ಅಂತ ಅದರ ಹತ್ರನೂ ಕೂಡ ಇದೆ ಬ್ರೇನ್. ಬಟ್ ಏನು? ಒಂದು ಯೋಚನೆ ಮಾಡೋದು, ಒಂದು ಡ್ರೀಮ್ ನೋಡೋದು ಅವಕಾಶ ನಮಗಷ್ಟೇ ಕೊಟ್ಟಿರೋದು. ಬಟ್ ಅದು ಅವಕಾಶ ನಾವು ಕಳ್ಕೊಂಡ್ಬಿಟ್ಟಿದೀವಿ. ಬೆಳಗ್ಗೆ ಓಕೆ, ಗಡಬಡಿಂದ ಎದ್ದೇಳೋದು, ಜಾಬ್ ಹೋಗೋದು. ಬಿಕಾಸ್ ನಾನು ಹೋಗಿದ್ದೀನಿ 7 ಗಂಟೆಗೆ ಪಂಚ್ ಇರ್ಬೇಕಿತ್ತಲ್ಲ ನಂದು. 7 ಗಂಟೆ 1 ನಿಮಿಷ 7:05 ಆಯ್ತಂತಂದ್ರೆ ಪೇಮೆಂಟ್ ಕಟ್ ಆಗ್ತಿತ್ತು ನಂದು. ಓಕೆ, ಸಿಂಪಲ್. ತುಂಬಾ ಜನ ಅಬೌಟ್ ಇಲ್ಲಿ ಜಾಬ್ ಮಾಡಿದ್ರ, ನಿಮ್ಗೆಲ್ಲರೂ ಕೂಡ ಗೊತ್ತು. ಓಕೆ, ದಟ್ ಅಬೌಟ್ ಇವಾಗ ಒಬ್ಬ ಮನುಷ್ಯನು ಕೂಡ ಅಬೌಟ್ ಗಡಬಡಿಂದ ಎದ್ದು ಆಫೀಸ್ಗೆ ಹೋಗ್ತಾನೆ, ವಾಟ್ ಎವರ್ ಕೆಲ್ಸಕ್ಕೆ ಹೋಗ್ತಾನೆ. ಬೆಳಗ್ಗೆ ಇಡೀ ಅಬೌಟ್ ಅವ್ರ ಬಾಸ್ ಒಂದು ಪ್ರೆಷರ್ ಇಂದ ಅಬೌಟ್ ಅವನಿಗೆ ಡ್ರೀಮ್ ನೋಡಕ್ ಅವಕಾಶನೇ ಸಿಗಲ್ಲ. ಅವ್ನ್ ಮತ್ತೆ ಬಂದು ರಾತ್ರಿ ಊಟ ಮಾಡಿ ಮಲ್ಕೊಂಡ್ಬಿಡ್ತಾನೆ. ಡ್ರೀಮ್ ನೋಡಕ್ಕೆ ಅವಕಾಶನೇ ಸಿಗ್ತಿಲ್ಲ. ಬಟ್ ಒಂದ್ ಥಿಂಗ್ ನಾನು ಹೇಳ್ತಿದ್ದೀನಿ ಅಬೌಟ್, ನಿಮ್ದು ಕೂಡ ಒಂದು ಡ್ರೀಮ್ಸ್ ಇದಾವೆ. ಓಕೆ, ನಿಮ್ಮ ಹತ್ರನೂ ಕೂಡ ಒಂದು ಡ್ರೀಮ್ ಇರುತ್ತೆ, ಒಂದ್ ಚೆನ್ನಾಗಿ ಒಂದು ಲೈಫ್ ಸ್ಟೈಲ್ ಲೀಡ್ ಮಾಡ್ಬೇಕಂತ. ಬಟ್ ಅದನ್ನ ನೀವೇನ್ ಮಾಡ್ತಿದ್ದೀರಾ? ಕೊಲ್ತಿದ್ದೀರಾ, ಜಸ್ಟ್ ಬಿಕಾಸ್ ಆಫ್ ಡ್ರೀಮ್. ದಿಸ್ ಇಸ್ ಡ್ಯಾಟ್ ರೇಸ್. ಎಲ್ರು ಕೂಡ ನಾನು ಹೇಳ್ತಿಲ್ಲ, ಇದು ದೊಡ್ಡ ಅಥಾರ್ಸ್ ಹೇಳ್ತಿದ್ದಾರೆ. ಓಕೆ, ಸಿಂಪಲ್ ಆಸ್ ದಟ್. ನನಗಿದು ಕ್ಲಾರಿಟಿ ಸಿಕ್ತು ಯಾವಾಗ? ಅಟ್ ದಿ ಏಜ್ ಆಫ್ 20. ಓಕೆ, ರೈಟ್ ನೌ ಐ ಆಮ್ ಇನ್ 23. ಓಕೆ, ಸೊ ದ್ಯಾಟ್ ಏನಂತಂದ್ರೆ ನಮಗ ಕ್ಲಾರಿಟಿ ಸಿಕ್ಬಿಡ್ತು, ತುಂಬಾ ಬೇಗನೆ ಸಿಕ್ಬಿಡ್ತು ಅಂತ. ಓಕೆ, ಸ್ಟಿಲ್ ನಿಮ್ಗೂ ಕೂಡ ಇವಾಗ ಸಿಕ್ಕಿದೆ. ಏನ್ ತುಂಬಾ ನಿಮ್ದು ಏಜ್ ಆಗಿದೆ ಅಂತ ಏನಿಲ್ಲ, ಬಟ್ ನಿಮಗೆ ಇವಾಗಾದ್ರೂ ರಿಲೈಸ್ ಆಗಿದೆ ಅಲ್ಲ. ಬಟ್ ಆಕ್ಷನ್. ಓಕೆ, ನೆಕ್ಸ್ಟ್ ಪಾಯಿಂಟ್ ಏನಿದೆ? ಈಗ ಡ್ರೀಮ್ ನೋಡ್ಬೇಕು, ಅದು ನೋಡ್ಬೇಕು, ಇದು ನೋಡ್ಬೇಕು, ಎಲ್ಲ ಮಾಡ್ಬೇಕು, 2cc ಮಾಡ್ಬೇಕಂತ ಹೇಳ್ದೆ. ಬಟ್ ಆಗ್ಬಿಡುತ್ತೆ ಎಲ್ಲಾನು ಕೂಡ ಡ್ರೀಮ್ ನೋಡಿದ ತಕ್ಷಣ? ಆಗಲ್ಲ.
ಎಲ್ಲಿವರೆಗೂ ಆಕ್ಷನ್ ತಗೊಳ್ಳಲ್ಲ ಅಲ್ಲಿವರೆಗೂ ಏನೂ ಆಗಲ್ಲ. ಆಕ್ಷನ್ ಟೇಕರ್ಸ್ ಆರ್ ಮನಿ ಮೇಕರ್ಸ್ ಅಂತಾರೆ. ಓಕೆ, ನೀವು ಡ್ರೀಮ್ ತಗೊಂಡ್ರಿ, ನೀವು 2cc ಮಾಡಿದ್ರಿ, ಏನೂ ಆಗಲ್ಲ. ಓಕೆ, ಜಿಮ್ಗೆ ನೀವು ಜಿಮ್ ಹೋಗ್ತೀರಾ. ಓಕೆ, ಜಿಮ್ ಫೀಸ್ ಕಟ್ಟಿದ ತಕ್ಷಣ ನಿಮ್ಗೆ ಬೈಸಪ್ ಬಂದ್ಬಿಡುತ್ತಾ? ಬರಲ್ಲ. ಅಲ್ಲಿ ಏನ್ ಮಾಡ್ಬೇಕಾಗತ್ತೆ? ಹಾರ್ಡ್ ವರ್ಕ್ ಮಾಡ್ಬೇಕಾಗುತ್ತೆ, ಕ್ಲೀನ್ ಡಯಟ್ ಮೇಂಟೈನ್ ಮಾಡ್ಬೇಕಾಗುತ್ತೆ. ಸ್ಕೂಲ್ಗೆ ಹೋದ್ರಿ, ಕಾಲೇಜ್ಗೆ ಹೋದ್ರಿ, ಜಾಬ್ ಸಿಕ್ಬಿಡಲ್ಲ. ಏನ್ ಮಾಡ್ಬೇಕಾಗತ್ತೆ? ಡೈಲಿ ಕಾಲೇಜ್ ಹೋಗ್ಬೇಕಾಗತ್ತೆ, ಡೈಲಿ ವರ್ಕ್ ಮಾಡ್ಬೇಕಾಗತ್ತೆ. ಇನ್ಫ್ಯಾಕ್ಟ್ ಅಲ್ಲಿನೂ ಕೂಡ ಆಕ್ಷನ್ ತಗೋಬೇಕಾಗತ್ತೆ. ಅವಾಗ್ಲೇ ಅಲ್ಲಿನೂ ಕೂಡ ಟಾಪರ್ ಆಗ್ಬಹುದು, ಇದಕ್ಕಿಲ್ಲ, ಕಾಂಪಿಟೇಷನ್ ಜಾಸ್ತಿ. ಸಿಂಪಲ್. ಆಕ್ಷನ್ ಅನ್ನೋದು ನೋಡಿ ತುಂಬಾ ಇಂಪಾರ್ಟೆಂಟ್. ಓಕೆ, ನಾನು ಎಕ್ಸಾಕ್ಟ್ಲಿ ಅಂತಂದ್ರೆ ನನಗೆ ಗೊತ್ತು, ನನ್ಗೆ ನೆನಪಿದೆ. ಓಕೆ, ನಾನಿದು ವರ್ಕ್ ನ ಶುರು ಮಾಡ್ತಿರ್ಬೇಕಾದ್ರೆ ಇನ್ಫ್ಯಾಕ್ಟ್ ನನಗೂ ಕೂಡ ನಮ್ ಫಾದರ್ ಮದರ್, ಓಕೆ, ನಮ್ ಚಿಕ್ಕಪ್ಪ ಎಲ್ಲರೂ ಕೂಡ ನಂಗೆ ಹೇಳ್ತಿದ್ರು, ಇದೆಲ್ಲಾನು ಫೇಕ್ ಇದೆ, ಫ್ರಾಡ್ ಇದೆ, ಇದ್ರಲ್ಲಿ ಏನೂ ಕೂಡ ಆಗಲ್ಲ ನಿಂದು, ಎಲ್ಲಾನು ಕೂಡ ಫೇಕ್, ಏನು ಕೂಡ ಆಗಲ್ಲ ನಿಂದು ಎಜುಕೇಶನ್ ಕೂಡ ಹೋಗುತ್ತೆ. ಓಕೆ, ಯಾವ್ದ್ರಲ್ಲಿ ಇರಲ್ಲ ನೀನು ಅಂತ. ಬಟ್ ನನಗ್ ಗೊತ್ತಿತ್ತು ಒಂದು ರೀಸನ್, ನನಗ್ ಗೊತ್ತಿತ್ತು ಇಷ್ಟೊಂದ್ ಜನ ಆಗ್ಬೋದು ಅಂತಂದ್ರೆ ನಾನ್ ಯಾಕಾಗಲ್ಲ. ಭಗವಂತನ ಜೊತೆ ನಂದೇನು ಪರ್ಸನಲ್ ದುಶ್ಮನಿ ಇಲ್ಲ. ಅವ್ರದ್ದಾಗತ್ತೆ ಅಂತಂದ್ರೆ ನಂದೇ ಯಾಕಾಗಲ್ಲ ಅಂತ ನಂದಿತ್ತು ಹಠ. ಆಬ್ಸೆಷನ್, ಇಟ್ಸ್ ಆಲ್ ಅಬೌಟ್ ಅಬ್ಸೆಷನ್ ಅಂದ್ರೆ ಹುಚ್ಚುತನ. ಎಷ್ಟು ಬೇಕು ನಿಮ್ಗೆ? ಓಕೆ, ಸೊ ದಟ್ ಏನಪ್ಪ ಅಂದ್ರೆ ಅದ್ರ ಬಗ್ಗೆ ಮಾರ್ಕೆಟಿಂಗ್ ಪ್ಲಾನ್ ಇದೆ ನಿಮ್ಮ ಹತ್ರ, ಮಾರ್ಕೆಟಿಂಗ್ ಪ್ಲಾನ್ ನೋಡಿ ಕ್ಲಾರಿಟಿ ಸಿಗುತ್ತೆ ನಿಮ್ಗೆ. ಏನ್ ಸಿಗ್ಬೋದು? ನೀವು ಎಜುಕೇಟೆಡ್ ಇದ್ದೀರಲ್ಲ, ಅದನ್ನ ಒಂದ್ಸರಿ ಲರ್ನ್ ಮಾಡಿ. ವಾಟ್ ಈಸ್ ಮಾರ್ಕೆಟಿಂಗ್ ಪ್ಲಾನ್? ಓಕೆ, ಸೊ ಹಂಗೆ ಉದ್ದಕ ಹೋಗ್ಬೇಕು. ಓಕೆ, ಏನು ಯಾವುದೇ ಒಂದು ರೀಸನ್ ಇಲ್ದೇನೆ, ಯಾವುದೇ ಒಂದು ಕ್ಲಾರಿಟಿ ಇಲ್ದೇನೆ ಹೋಗೋದು ಒಂದು ಮಿಸ್ಟೇಕ್ ಆಗುತ್ತೆ. ಓಕೆ, ಎಂತ ಮಿಸ್ಟೇಕ್? ಈಗ ನಿಮ್ಮೂರಿಂದ ನೀವು ಬೆಂಗಳೂರಿಗೆ ಹೋಗ್ಬೇಕಂದ್ರೆ ನೀವು ಫಸ್ಟ್ ಸ್ಟೆಪ್ ಏನ್ ಮಾಡ್ತೀರಾ ಅಂತಂದ್ರೆ ಮನೆ ಹೊರಗಡೆ ಹೋಗ್ತೀರಾ. ಅಬೌಟ್ ಸೆಕೆಂಡ್ ಏನ್ ಮಾಡ್ತೀರಾ ನೀವು? ಏರ್ಪೋರ್ಟ್ ಹೋಗ್ತೀರಾ, ವಾಟ್ ಎವರ್ ಟ್ರೈನ್ ರೈಲ್ವೆ ಸ್ಟೇಷನ್ ಹೋಗ್ತೀರಾ, ಇಲ್ಲಾಂದ್ರೆ ಬಸ್ ಸ್ಟಾಪ್ ಹೋಗ್ತೀರಾ. ಅದು ಬಿಟ್ರೆ ಯಾವ ಊರಿಗೆ ಹೋಗ್ಬೇಕು ಅದೇ ಬಸ್ ಪಿಕ್ ಮಾಡ್ತೀರಾ. ಇಲ್ಲಾಂದ್ರೆ ನೀವು ಕಂಡಕ್ಟರ್ ಹೋಗ್ಬಿಟ್ಟು ಯಾವ್ದಾದ್ರು ಒಂದು ಟಿಕೆಟ್ ಕೊಡಿ ಅಂದ್ರೆ ಎಲ್ಲಿದಾರ ತಲುಪ್ತೀರಾ? ತಲುಪಲ್ಲ. ಸೇಮ್ ಆಸ್ ಇಟ್ ಈಸ್ ನಿಮ್ ಜೀವನದಲ್ಲೂ ಕೂಡ ನೀವೇನ್ ಮಾಡ್ಬೇಕು ನೋಡಿ. ನಾನು ಫಾರ್ ಎವರ್ ಯಾಕೆ ಬೆಸ್ಟ್ ಅಂತ ಹೇಳ್ತಿದ್ದೀನಿ ಅಂತಂದ್ರೆ, ಒಬ್ಬ ಮನುಷ್ಯನಿಗೆ ಏನ್ ಬೇಕು ಎಕ್ಸಾಕ್ಟ್ಲಿ? ಅವ್ನ್ ಜಾಬ್ ಮಾಡ್ಲಿ, ಬಿಸ್ನೆಸ್ ಮಾಡ್ಲಿ, ವಾಟ್ ಎವರ್, ಅವ್ನ್ಗೇನ್ ಬೇಕು? ಒಂದ್ ಒಳ್ಳೆ ಹೆಲ್ತ್ ಬೇಕು, ಫ್ರೀಡಮ್ ಬೇಕು, ಮನಿ ಫ್ರೀಡಮ್, ವಾಟ್ ಎವರ್, ಫೈನಾನ್ಷಿಯಲಿ ಫ್ರೀಡಮ್ ಇರ್ಬೇಕು ಅವ್ನ್ಗೆ. ಓಕೆ, ಒಂದು ಒಳ್ಳೆ ಇನ್ಕಮ್ ಇರ್ಬೇಕು. ಓಕೆ, ಸೆಕೆಂಡ್ ಥರ್ಡ್ ಥಿಂಗ್ ಏನಪ್ಪಾ ಅಂತಂದ್ರೆ ಒಂದೇ ರೆಕಾಗ್ನೇಷನ್. ಓಕೆ, ಅಬೌಟ್ ಒಂದು ರೆಸ್ಪೆಕ್ಟ್ ಇರ್ಬೇಕು. ಫಾರ್ ಎವರ್ ಏನ್ ಕೊಡ್ತಿಲ್ಲ ನಿಮ್ಗೆ? ಒಂದ್ ಒಳ್ಳೆ ಹೆಲ್ತ್ ಕೂಡ ಕೊಡ್ತಿದೆ. ಓಕೆ, ಒಳ್ಳೆ ಹೆಲ್ತ್ ಕೊಡ್ತಿದೆ, ಒಳ್ಳೆ ವೆಲ್ತ್ ಕೊಡ್ತಿದೆ, ದುಡ್ಡು. ಇನ್ಫ್ಯಾಕ್ಟ್ ನಿಮ್ಗೆ ರೆಸ್ಪೆಕ್ಟ್ ಕೊಡುತ್ತೆ. ಇಷ್ಟೊಂದ್ ಜನ ಮ್ಯಾನೇಜರ್ ಆಗಿ ಎಲ್ರು ಕೂಡ ನಿಮ್ಗೆ ರೆಸ್ಪೆಕ್ಟ್ ಕೊಡ್ತಾರೆ, ರೈಟ್? ಸೊ ಮತ್ತೇನು, ಎಲ್ಲಾನು ಕೂಡ ಅಬೌಟ್ ಫಾರ್ ಎವರ್ ಇಂದಾನೆ ಸಿಕ್ತಿದೆ ನಂಗೆ. ಬಟ್ ಎಜುಕೇಶನ್ ಒಳಗಡೆ ನಾನು 20 ವರ್ಷ ಕಲಿಬೇಕಾಗುತ್ತೆ. 20 ವರ್ಷ ಕಲ್ತಾದ್ಮೇಲೆ ಕೂಡ ನಂಗೆ ಡೌಟ್ ಇರುತ್ತೆ, ನಂಗೆ ಜಾಬ್ ಸಿಗುತ್ತೋ ಇಲ್ವೋ ಅಂತ ಅಂದ್ಬಿಟ್ಟು. ಬಟ್ ಯಾಕೆ ನಾನು ಡೌಟ್ ಅಲ್ಲಿ ಇರ್ಬೇಕು ಅಂತ ನಂದು ಸಿಂಪಲ್. ಯಾಕಂದ್ರೆ ದುಡ್ಡು ನಮ್ ಫಾದರ್ದು ಹೋಗುತ್ತೆ, ಸರ್ಕಾರದ್ದಲ್ಲ. ಓಕೆ, ನಮ್ ಫಾದರು ಅಲ್ಲಿ ಇಲ್ಲಿ ಕಷ್ಟಪಟ್ಟು ಅಲ್ಲಿ ಇಲ್ಲಿ ಅಬೌಟ್ ಏನು ಸಾಲ ಮಾಡಿ ನಂಗೆ ಕಲ್ಸಿರ್ತಾರೆ. ಬಟ್ ಅದು ಜಾಬ್ನೇ ತಗೊಂಡಿಲ್ಲ ಅಂದ್ರೆ ನಾನು, ಹೌದಲ್ಲ? ಸಿಂಪಲ್. ಸೊ ನಂಗೊಂದು ಕ್ಲಾರಿಟಿ ಸಿಕ್ತು ಇವಾಗ. ಇದ್ರೊಳಗಡೆ ಏನ್ ಕ್ಲಾರಿಟಿ ಇವಾಗ ನನ್ಗೆ ಗೊತ್ತಿದೆ. ಇವಾಗ 100% ಅಂತೂ ಇಲ್ಲಲ್ಲ, ಗೌರ್ಮೆಂಟ್ ಖುದ್ದು ಹೇಳ್ತಿದೆ ಹಂಡ್ರೆಡ್ಸ್ ಆಫ್ ಪೀಪಲ್ಸ್ಗೆ ನಾವು ಜಾಬ್ ಕೊಡಕ್ ಆಗಲ್ಲ. ಅದ್ರೊಳಗಡೆ 3% ಪೀಪಲ್ಸ್ಗೆ ಮಾತ್ರ ಕೊಡುತ್ತೆ ಜಾಬ್. 3%. ಮತ್ತೇನು 97% ಪೀಪಲ್ಸ್ ಎಲ್ಲೋದ್ರು? ಅವ್ರ ಮನೆಯಲ್ಲಿ, ಅವರ ಒಂದು ಫ್ಯಾಮಿಲಿ. ಹೌದು. ಸೊ ಇದೆಲ್ಲಾನು ಕೂಡ ಥಿಂಕ್ ಮಾಡ್ಬಿಟ್ಟೆ ನಾ ಶುರು ಮಾಡಿದ್ದು. ಓಕೆ, ದೆನ್ ಇವಾಗ ಅಬೌಟ್ ನಾ ಈ ಒಂದು ವರ್ಕ್ ನ ಶುರು ಮಾಡ್ತಿರ್ಬೇಕಾದ್ರೆ ಒಂದು ರೀಸನ್ ನನಗೆ ಸ್ಟ್ರಾಂಗ್ ಇತ್ತು. ಇನ್ಫ್ಯಾಕ್ಟ್ ಅಂದ್ರೆ ನನಗೆ ತುಂಬಾ ಜನ ಹೇಳಿದ್ರು ಅದು ಹಿಂಗೆ ಅಂತ ಅಂದ್ಬಿಟ್ಟು. ಬಟ್ ಐ ಆಮ್ ಆಸ್ಕಿಂಗ್ ಯು, ನಿಮ್ಗೂ ಕೂಡ ತುಂಬಾ ಜನ ಹೇಳಿರ್ಬಹುದು, ನಿಮ್ಗೂ ಕೂಡ ತುಂಬಾ ಜನ ಹೇಳ್ತಿರ್ಬಹುದು. ಬಟ್ ನಾನ್ ನಿಮಗೆ ಏನ್ ಹೇಳೋದು ಅಂತಂದ್ರೆ, ಒಪ್ಪಿ ಅವ್ರ ಮಾತನ್ನ ಕೇಳಿ ನೀವು. ಬಟ್ ಒಂದ್ಸರಿ ಯೋಚನೆ ಮಾಡಿ, ನೀವು ಒಂದ್ಸರಿ ಕೇಳಿ. ನಿಮ್ಮ ಹತ್ರನೂ ಕೂಡ ಒಂದು ಬ್ರೈನ್ ಇದೆ. ಈ ಒಂದು ವರ್ಕ್ ಮಾಡ್ತಿರ್ಬೇಕಾದ್ರೆ ನೀವು 18+ ಇರ್ಬೇಕು ಅಂತ ಹೇಳ್ತಾರೆ. ಓಕೆ, 18+ ಯಾಕಿರ್ಬೇಕು? ನೀವು ಮ್ಯಾಚೂರ್ ಆಗ್ತೀರ ಅವಾಗ. ಗೌರ್ಮೆಂಟ್ ನಮಗೆ ಯಾಕೆ ಪವರ್ ಕೊಡುತ್ತೆ, ವೋಟಿಂಗ್ ಪವರ್ 18ಗೆ? ಯಾಕಂದ್ರೆ ನಮ್ಮ ಒಳಗಡೆ ಒಂದು ಮೆಚೂರಿಟಿ ಬರುತ್ತೆ 18 ವರ್ಷ ಆದ್ಮೇಲೆ. ಗೌರ್ಮೆಂಟ್ 20 ವರ್ಷಕ್ಕೂ ಕೊಡ್ಬೋದಿತ್ತು, 10 ವರ್ಷಕ್ಕೂ ಕೊಡ್ಬೋದಿತ್ತು. ಬಟ್ ಸೈಂಟಿಫಿಕ್ ರೀಸನ್ ಇದೆ ಅದರಿಂದ. 18 ವರ್ಷ ಆದ್ಮೇಲೆ ನೀವು ಏನಾಗ್ತೀರಾ? ಮೆಚೂರ್ ಆಗ್ತೀರಾ. ನಿಮಗೊಂದು ಡಿಸೈಡ್ ಆಗ್ತೀರಾ ಯಾರಾಗ್ಬೇಕು ನಮ್ ಕರ್ನಾಟಕ CM, ಯಾರಾಗ್ಬೇಕು ನಮ್ಮ ಒಂದು PM.
ಈಗ ನೀವು ಕರ್ನಾಟಕ CM ಮತ್ತೆ ನಿಮ್ಮ PM ಯಾರಾಗ್ಬೇಕಂತ ನೀವು ಡಿಸೈಡ್ ಮಾಡ್ಬೋದು ಅಂತಂದ್ರೆ ನಿಮ್ಮ ಒಂದು ಕರಿಯರ್ ಡಿಸೈಡ್ ಮಾಡಕ್ಕೆ ಇನ್ನೊಬ್ರು ಯಾಕೆ, ರೈಟ್ ರೈಟ್ ಅಲ್ಲ, ಎಕ್ಸಾಕ್ಟ್ಲಿ ನಿಮ್ಮದೊಂದು ಯೂಸ್ ಮಾಡಿ ಬ್ರೇನ್. ಓಕೆ, ನಾನು ಯೂಸ್ ಮಾಡಿದ್ದೆ, ದಾಟ್ಸ್ ವೈ ಐ ಆಮ್ ಹಿಯರ್. ಓಕೆ, ಸಿಂಪಲ್ ಆಸ್ ದಟ್, ರೈಟ್. ಅಂಡ್ ಇವಾಗ ನೋಡಿ ಹೇಗೆ ಅಪ್ಪ ಅಂದ್ರೆ ಈ ಒಂದು ದುನಿಯಾ ಹೇಗಿದೆ ಅಂತ ಅಂದ್ಬಿಟ್ಟು ನಿಮ್ಗೆ ಒಂದು ಸ್ಟೋರಿಯಿಂದ ಹೇಳ್ತೀನಿ, ಸಿಂಪಲ್. ಓಕೆ, ಸ್ಟೋರಿ ಏನಪ್ಪ ಸ್ಟೋರಿ ಅಂತಂದ್ರೆ ಎಕ್ಸಾಕ್ಟ್ಲಿ ಒಬ್ಬರು ಫಾದರ್ ಇದ್ರು, ಆ ತಂದೆ ಮಗ ಏನಿದೆ ನೋಡಿ ಹೋಗ್ತಿರ್ತಾರೆ. ತಂದೆ ಮಗ ಇಬ್ರು ಏನಿದೆ ಒಂದು ಹಾರ್ಸ್ ಅಂದ್ರೆ ಕುದುರೆ ತಗೊಂಡು ಹೋಗ್ತಿರ್ತಾರೆ. ಸ್ಟಾರ್ಟಿಂಗ್ ಏನಿದೆ ನೋಡಿ ಕುದುರೆ ಮೇಲೆ ಯಾರು ಹತ್ತಿರಲ್ಲ. ಓಕೆ, ಕುದುರೆ ಮತ್ತೆ ಅದು ಇಬ್ರು ನಡೀತಾ ಅಪ್ಪ ಅಪ್ಪ ಮತ್ತೆ ಮಗ ಏನಿದೆ ಕುದುರೆನ ತಗೊಂಡು ಹೋಗ್ತಿರ್ತಾರೆ ನಡ್ಕೊಂತ. ಓಕೆ, ಈಗ ಅಪ್ಪ ಹೇಳ್ತಾರೆ, ಅವ್ರಪ್ಪ ಹೇಳ್ತಾರೆ, ತಂದೆ ಹೇಳ್ತಾರೆ, ಇಲ್ಲ ನಾನು ಕುದುರೆ ಮೇಲೆ ಏರ್ತೀನಿ, ನನ್ ಕಾಲ್ ನೋಯ್ತಿದೆ ಅಂತ. ಕುದುರೆ ಮೇಲೆ ಅವ್ರ ಹತ್ಕೋತಾರೆ. ಸರಿಯಪ್ಪ ಅಂತಂದ್ಬಿಟ್ಟು ಮಗ ಏನಿದೆ ಅವ್ರ ಫಾದರ್ಗೆ ಕುದುರೆ ಮೇಲೆ ಹತ್ತಿಸ್ತಾನೆ. ಓಕೆ, ಸ್ವಲ್ಪ ದೂರ ದೂರ ಹೋಗಿ ಹೋಗಿ ಏನಾಗತ್ತೆ ಗೊತ್ತಾ, ಎಕ್ಸಾಕ್ಟ್ಲಿ ಮುಂದೆಯಿಂದ ಒಬ್ಬ ಪರ್ಸನ್ ಬರ್ತಾನೆ. ಆ ಪರ್ಸನ್ ಹೇಳ್ತಾನೆ, ನಿಂದ ಏಜ್ ಆಯ್ತು, ಕುದುರೆ ಮೇಲೆ ಹತ್ತಿದ್ಯಾ, ಬಿದ್ರೆ ನೋಡು ಮೂಳೆ ಮುರಿದೋಗುತ್ತೆ, ನಿಂದು ಕಾಲ್ ಮುರಿದೋಗ್ಬಿಡುತ್ತೆ, ನಿಂದ ಏಜ್ ಆಯ್ತು, ನಿಂದ ಏಜ್ ಅಲ್ಲ ಇದು, ಕುದುರೆ ಇರೋದು, ಇಳಿ ಅಂತ ಹೇಳ್ತಾನೆ. ಸೊ ಇವಾಗ ಅಪ್ಪ ತೆಳಗಿಳಿತಾರೆ, ಮಗ ಹೇಳ್ತಾನೆ. ಮತ್ತೆ ಮುಂದೆ ಹೋಗ್ತಾರೆ, ಒಬ್ಬ ಪರ್ಸನ್ ಬರ್ತಾನೆ, ಮತ್ತೆ ಅವ್ರು ಹೇಳ್ತಾರೆ, ನಿಮ್ಮ ಅಪ್ಪನ ಮೇಲೆ ಸ್ವಲ್ಪ ನಿನಗೆ ಇದನ್ನ ಇಲ್ವಾ, ಕರುಣೆ ಇಲ್ವಾ, ನೀನು ಮೇಲೆ ಹತ್ತಿದ್ಯಾ, ನಿಮ್ಮ ಅಪ್ಪನ ಏನೇನಿದೆ ನಡೆಸ್ತಿದ್ಯಾ, ನಿಮ್ಮ ಅಪ್ಪನ ಮೇಲೆ ನಿನಗೆ ಕರುಣೆನೇ ಇಲ್ವಾ, ಸ್ವಲ್ಪನೂ ಕರುಣೆ, ಎಂತ ಮಗ ನೀನು. ಈ ಸಾರಿ ಏನಾಗುತ್ತೆ ಅಂತಂದ್ರೆ ಅಪ್ಪ ಮಗ ತುಂಬಾ ತಲೆ ಕೆಡುತ್ತೆ. ಈ ಸಾರಿ ಏನಂದ್ರೆ ಅಪ್ಪ ಮತ್ತೆ ಮಗ ಇಬ್ರು ಇರ್ತಾರೆ ಎಲ್ಲಿ, ಕುದುರೆ ಮೇಲೆ. ಸ್ವಲ್ಪ ದೂರ ಹೋಗ್ತಾರೆ ಹೋಗ್ತಾರೆ ಹೋಗ್ತಾರೆ, ಒಬ್ಬ ಪರ್ಸನ್ ಮತ್ತೆ ಸಿಗ್ತಾರೆ. ಕುದುರೆ ಮೇಲೆ ಸ್ವಲ್ಪ ಕೂಡ ಕರುಣೆನೇ ಇಲ್ಲ ಇವ್ರಿಗೆ. ಇಬ್ರು ಹತ್ತಿದ್ದಾರೆ, ಕುದುರೆ ಇವ್ರದ್ದು ವೇಟ್ ಇದು ಆಗತ್ತಾ, ಒಂದ್ ಸ್ವಲ್ಪನೂ ಕೂಡ ಕುದುರೆ ಮೇಲೆ ಕರುಣೆನೇ ಇಲ್ಲ ಇವ್ರಿಗೆ ಅಂತ ಅಂದ್ಬಿಟ್ಟು ಇನ್ನೊಬ್ಬ ಹೇಳ್ತಾನೆ. ಈ ಸಾರಿ ಇಬ್ರಿಗೂ ತಲೆ ಕೆಡುತ್ತೆ. ಓಕೆ, ಈಗ ಈ ಸಾರಿ ಅಂತಂದ್ರೆ ಇಬ್ರು ಕೆಳಗೆ ಇಳಿತಾರೆ, ಕುದುರೆ ಖಾಲಿ, ಇವ್ರು ನಡೀತಿದ್ದಾರೆ, ಮುಂದೆ ಹೋಗ್ತಾರೆ ಹೋಗ್ತಾರೆ. ಒಬ್ಬ ಪರ್ಸನ್ ಬರ್ತಾನೆ, ಕುದುರೆ ಯಾಕೆ ಖಾಲಿ ಹೋಗ್ತಿದೆ, ಕುದುರೆ ರೈಡ್ ಮಾಡಕ್ಕಿದೆ ಕುದುರೆ ರೈಡ್ ಮಾಡಕ್ಕಿದೆ, ಕುದುರೆ ಯಾಕೆ ಖಾಲಿ ಹೋಗ್ತಿದೆ, ಹುಚ್ಚರು ಇವರು ಅದನ್ನ ಹಾಕ್ತಾರೆ. ಇಟ್ ಮೀನ್ಸ್ ಏನಪ್ಪಾ ಅಂತಂದ್ರೆ ಜನ ನೀವು ಹೆಂಗಿದ್ರು ಕೂಡ ಮಾತಾಡ್ತಾರೆ. ಓಕೆ, ಆಸ್ ಯೂಸ್ವಲ್ ಜನ ಹೇಗಿದ್ರು ಕೂಡ ಮಾತಾಡ್ತಾರೆ ನಿಮ್ಗೆ, ಸಿಂಪಲ್. ನಾನು ಕೂಡ ಅವಾಗ ನಂದು ಯಾಕೆ ಒಂದು ಪಾತ್ ನನಗೆ ಗೊತ್ತಿತ್ತು, ನನಗೆ ಏನ್ ಬೇಕು ಲೈಫ್ ಒಳಗಡೆ. ಓಕೆ, ಸೊ ಆಸ್ ಯೂಸ್ವಲ್ ನಿಮ್ಗೂ ಕೂಡ ನಿಮ್ಗೆ ಗೊತ್ತು ಏನ್ ಮಾಡ್ಬೇಕು ಏನಿಲ್ಲ ಅಂತ ಅಂದ್ಬಿಟ್ಟು. ಬಟ್ ನಿಮ್ಮ ಒಂದು ಡಿಸ್ಟ್ರಾಕ್ಷನ್ಸ್ ಏನು, ಡಿಸ್ಟ್ರಾಕ್ಷನ್ ಅಂದ ತಕ್ಷಣ ಸಿರ್ಫ್ ಓನ್ಲಿ ಗರ್ಲ್ ಫ್ರೆಂಡ್ ಬಾಯ್ ಫ್ರೆಂಡ್ ಅಲ್ಲ, ಡಿಸ್ಟ್ರಾಕ್ಷನ್ ವಿತ್ ನೆಗೆಟಿವ್ ಪೀಪಲ್. ಓಕೆ, ಸೊ ಅವ್ರು ನೆಗೆಟಿವ್, ಅವರು ಕೂಡ ಮುಂದೆ ಹೋಗಲ್ಲ, ಇನ್ಫ್ಯಾಕ್ಟ್ ನಿಮಗೂ ಕೂಡ ಮುಂದೆ ಹೋಗಕ್ ಬಿಡಲ್ಲ. ಸೊ ನಾನು ಡಿಸೈಡ್ ಮಾಡಿದೆ, ದುನಿಯಾ ಹೇಗಿದ್ರು ಕೂಡ ಮಾತಾಡುತ್ತೆ. ಸೊ ಯಾರ ಮಾತು ನಾನು ಕೇಳಿಲ್ಲ, ಸೊ ದಟ್ ನಾನು ನಂದು ಹೊಳ್ದೆ. ಓಕೆ, ಸೊ ಆಸ್ ಯೂಸ್ವಲ್ ಗೈಸ್ ನೋಡಿ, ಐ ಹೋಪ್ ನಿಮ್ಗೆ ಎಲ್ಲಾನು ಕೂಡ ನಾನು ಕ್ಲಾರಿಟಿ ಕೊಟ್ಟಿದ್ದೀನಿ. ಇನ್ಫ್ಯಾಕ್ಟ್ ಅಂತಂದ್ರೆ 2CC ಮಾಡಿದ್ರೆ ಅಂತಂದ್ರೆ ಆಲ್ ದ ವೆರಿ ಬೆಸ್ಟ್ ಫಾರ್ ಯುವರ್ ನೆಕ್ಸ್ಟ್ ಏನಂತಂದ್ರೆ ಲೆವೆಲ್. ಓಕೆ, ಸೂಪರ್ವೈಸರ್ ಮ್ಯಾನೇಜರ್ ಮಾಡಿ. ಯಾರು ನೋವಸ್ ಕಸ್ಟಮರ್ ಇದ್ದೀರಾ, ಸೊ ಗೈಸ್ ಏನಿದೆ ನೋಡಿ, ಒಂದು ಡಿಸಿಷನ್ ತಗೊಳ್ಳಿ ಪ್ರಾಪರ್ ಆಗಿ. ನಿಮ್ಮ ಮೆಂಟೋರ್ ಹತ್ರ ಕೂತ್ಕೊಳ್ಳಿ, 2CC ಹೇಗ್ ಮಾಡ್ಬೇಕೇನಿಲ್ಲ ಅಂತ ಅಂದ್ಬಿಟ್ಟು ಪ್ರಾಪರ್ ಅವ್ರೇನು ಕೊಡ್ತಾರೆ ಅಂದ್ರೆ ನಿಮಗೆ ರೋಡ್ ಮ್ಯಾಪ್ ಕೊಡ್ತಾರೆ. ಆ ರೋಡ್ ಮ್ಯಾಪ್ ನ ಫಾಲೋ ಮಾಡ್ಕೊಳ್ಳಿ, ಫಾಲೋ ಮಾಡ್ಕೊಂಡು 2CC ಫಟಾಫಟ್ ಅಂತಂದು ಮಾಡ್ಕೊಳ್ಳಿ, ಅವಾಗ್ಲೇ ಮ್ಯಾನೇಜರ್ ಆಗ್ತೀರಾ. ಓಕೆ, ಫಸ್ಟ್ ಲೆವೆಲ್ಲೇ ಮಾಡಿಲ್ಲ ಅಂತಂದ್ರೆ ನೀವು ಮ್ಯಾನೇಜರ್ ಹೆಂಗ್ ಆಗ್ತೀರಾ. ಫಾರ್ ಎಕ್ಸಾಂಪಲ್, ಈಗ 12th ಮಾಡ್ಬೇಕು, ಈಗ ನನಗೆ MBBS ಮಾಡ್ಬೇಕಂದ್ರೆ ನಾನು 10th ಓದ್ ತಕ್ಷಣ ನಾನು MBBS ಮಾಡಕ್ ಆಗಲ್ಲ. ನಾನು ಫಸ್ಟ್ ಇಯರ್ ಸೆಕೆಂಡ್ ಇಯರ್ ಆಮೇಲೆ ಇದು PSC MBA ಮಾಡ್ಕೊಂಡು MBBS ಮಾಡ್ಬೋದು, ರೈಟ್. ಆಸ್ ಯೂಸ್ವಲ್ ನೀವು ಕೂಡ ಇವಾಗ ಅಸಿಸ್ಟೆಂಟ್ ಸೂಪರ್ವೈಸರ್ ಆಗಿಲ್ಲ ಅಂದ್ರೆ ಫಸ್ಟ್ ಆಫ್ ಆಲ್ ಅಸಿಸ್ಟೆಂಟ್ ಸೂಪರ್ವೈಸರ್ ಆಗಿ. ಫಸ್ಟ್ ಗೋಲೇ ಅದಿರ್ಬೇಕು ನಿಮ್ದು, ನೆಕ್ಸ್ಟ್ ಗೋಲ್ ಅದು ಆಗುತ್ತೆ ಪಾಸಿಬಲ್, ರೈಟ್. ಸೊ ಲಾಸ್ಟ್ ಅಲ್ಲಿ ಒಂದ್ ಲಾಸ್ಟ್ ಮೋರ್ ಥಿಂಗ್ ಏನಪ್ಪಾ ಅಂತಂದ್ರೆ, ನಿಮಗೆ ಯಾರು ಇದು ಲಿಂಕ್ ಕಳ್ಸಿದ್ದಾರೆ ಎಲ್ರು ಕೂಡ ಅವ್ರಿಗೆ ಒಂದು ಥ್ಯಾಂಕ್ ಯು ಹೇಳಿ. ಬಿಕಾಸ್ ಯಾಕಂದ್ರೆ ಆಲ್ವೇಸ್ ಕನೆಕ್ಟ್ ವಿತ್ ಯುವರ್ ಅಪ್ಲೈನ್ ಮೆಂಟೋರ್. ಓಕೆ, ಸೊ ಏನಪ್ಪಾ ಮೆಂಟೋರ್ ಅಂತಂದ್ರೆ, ಇವಾಗ ನನಗೆ ನಮ್ಮ ಮೆಂಟೋರ್ ಏನಾದ್ರು 2.5 years ಬ್ಯಾಕ್ 3 years ಬ್ಯಾಕ್ ನನಗೆ ಕಾಲ್ ಮಾಡಿದ್ದಿಲ್ಲ ಅಂತಂದ್ರೆ ನಾನು ಎಲ್ಲಿರ್ತಿದ್ದೆ, ಭಯ ಆಗುತ್ತೆ ನೆನ್ಸ್ಕೊಂಡ್ರೆ. ಇನ್ನೂ ಆದ್ರೂ ಕೂಡ ಒಂದು ಜಾಬ್ ಒಳಗಡೆ ಇರ್ಬೋದಿತ್ತು, ಎಲ್ಲೋ ಒಂದು ಕೆಲಸ ಮಾಡಕ್ತಿರುತ್ತೆ. ಬಟ್ ಅವಾಗ ಅವ್ರು ಕಾಲ್ ಮಾಡಿದ್ರು ನನಗೆ, ಅವ್ರು ನನಗೆ ಫೈಂಡ್ ಮಾಡಿದ್ರು, ನಾನು ಅವ್ರ ಫಾರ್ಮ್ ಫಿಲ್ ಅಪ್ ಮಾಡಿದ್ದೆ, ಅವ್ರು ನನಗೆ ಅಬೌಟ್ ಅಂದ್ರೆ ಕಲಿಸಿದ್ದು. ಸೇಮ್ ಆಸ್ ಯೂಸ್ವಲ್ ನಾನು ಡೈಲಿ ಬೇಸ್ ಒಳಗಡೆ ನೋಡಿ ನಮ್ಮ ಅಪ್ಲೈನ್ಗೋಸ್ಕರ ನಮ್ಮ ಮೆಂಟೋರ್ಗೋಸ್ಕರ ಥ್ಯಾಂಕ್ಫುಲ್ ಇದೀನಿ. ಬಟ್ ಅಚೀವರ್ಸ್ ಕ್ಲಬ್
ಹೇಗೆ ನಮ್ಗೆ ಸಿಕ್ತಿದ್ದು ಈ ಅಚೀವರ್ಸ್ ಕ್ಲಬ್ ಸಿಗ್ಬೇಕಂತಂದ್ರೆ ನಮ್ಮ ಮೆಂಟೋರ್ನೇ ಕಾರಣ ಅಲ್ಲ. ಸೊ ಸೇಮ್ ಆಸ್ ಯೂಸ್ವಲ್ ನಿಮ್ಮ ಮೆಂಟೋರ್ ಏನಿದಾರಲ್ಲ ಅವ್ರ ಮೇಲೆ ಟ್ರಸ್ಟ್ ಮಾಡಿ. ಓಕೆ, ಇನ್ಫ್ಯಾಕ್ಟ್ ನಿಮ್ಮ ಒಂದು ಇಂಡಸ್ಟ್ರಿ ಮೇಲೆ ಟ್ರಸ್ಟ್ ಮಾಡಿ ಅವ್ರಿಗೊಂದು ಥ್ಯಾಂಕ್ ಯು ಹೇಳಿ ಮೀಟಿಂಗ್ ಮುಗಿದ ತಕ್ಷಣ. ಬಿಕಾಸ್ ಯಾಕಂದ್ರೆ ಅವ್ರಿಲ್ಲ ಅಂದ್ರೆ ನೀವು ಇಲ್ಲಿ ಬರ್ತಿದ್ದೇ ಇಲ್ಲ, ರೈಟ್? ಐ ಡೋಂಟ್ ನೋ ನಿಮ್ ಮೆಂಟೋರ್ಸ್ ಯಾರು ಇದಾರೆ ಅಂತ ನಂಗೆ ಗೊತ್ತಿಲ್ಲ, ಬಟ್ ದ ಥಿಂಗ್ ಇಸ್ ದಟ್ ನಿಮ್ ಮೆಂಟೋರ್ ಇಲ್ಲಿ ಇದ್ದಾರೆ, ಅಚೀವರ್ಸ್ ಕ್ಲಬ್ ದವ್ರು ಇದಾರೆ ಅಂತಂದ್ರೆ ಇಟ್ ಮೀನ್ಸ್ ಅವ್ರು ಗ್ರೋತ್ ಆಗ್ತಿದ್ದಾರೆ. ದಟ್ಸ್ ವೈ ನೀವು ಇಲ್ಲಿದ್ದೀರಾ. ಓಕೆನಾ ಗೈಸ್? ಐ ಹೋಪ್ ನಿಮ್ಗೆ ಎಲ್ಲಾನು ಕೂಡ ಕ್ಲಾರಿಟಿ ಸಿಕ್ಕಿದೆ ಅಂತ ಅನ್ಕೋತೀನಿ. ಲಾಸ್ಟ್ ಒಳಗಡೆ ಏನಿದೆ ನೋಡಿ, ಇನ್ಸ್ಟಾಗ್ರಾಮ್ ಏನಿದೆ ನಮ್ಮ ಇನ್ಸ್ಟಾಗ್ರಾಮ್ ಒಂದು ಸ್ಟೋರಿ ಮಾಡೋಣ. ಯಾರ್ಯಾರಿಗೆ ಏನಿದೆ ನೋಡಿ ನನ್ನ ಇನ್ಸ್ಟಾಗ್ರಾಮ್ ಅಲ್ಲಿ ಬರಬೇಕು. ಓಕೆ, ಹ್ಯಾಂಡ್ ರೈಸ್ ಮಾಡಿ. ಹ್ಯಾಂಡ್ ರೈಸ್ ಆತರ ಅಲ್ಲ, ಕ್ಯಾಮ್ರಾದಲ್ಲ, ಇದರಲ್ಲಿ. ಓಕೆ ಗೈಸ್, ಆಲ್ ದ ಬೆಸ್ಟ್. ಓಕೆ, ನೆಕ್ಸ್ಟ್ ಏನಿದೆ ನೋಡಿ, ಮೀಟಿಂಗ್ ಈಸ್ ಎಂಡ್ ಫಾರ್ ಮೈ ಸೈಡ್. ಓಕೆ, ಏನಿದೆ ನೋಡಿ ನಿಮ್ಮ ಮೆಂಟೋರ್ಗೆ ಓಕೆ ಥ್ಯಾಂಕ್ ಯು ಹೇಳಿ. ಮತ್ತೆ ಇದು ಮೀಟಿಂಗ್ ನಿಮಗೆ ಬೆಸ್ಟ್ ಅನ್ಸಿತ್ತು ಅಂತಂದ್ರೆ ನೀವು ಯಾವ ಗ್ರೂಪ್ ಅಲ್ಲಿ ಇದ್ದೀರಾ ಅಲ್ಲೆಲ್ಲರೂ ಕೂಡ ಅಬೌಟ್ ಅಂದ್ರೆ ನಿಮ್ಮ ರಿವ್ಯೂ ನ ಶೇರ್ ಮಾಡಿ. ಓಕೆ, ಆಲ್ ದ ಬೆಸ್ಟ್ ಗೈಸ್.